ತೆರೆಯ ಮನೆ ದೇವರುಗಳೇ, ನಾನು ನಿಮ್ಮ ಚೈತ್ರ ವಾಸುದೇವನ್. ನೀವು ನೋಡ್ತಾ ಇದ್ದೀರಾ, ಇದು ಕಾಮಿಡಿ ಕಿಲ್ಲಾಡಿಗಳು ಪ್ರೀಮಿಯರ್ ಲೀಗ್ ಸೆಮಿಫೈನಲ್. Co-presents Amrut Noni, co-powered by Denmo, gold buying partner White Gold, digital streaming partner ZEE5. ಅರೆ ವಾ, ನೋಡಿ ಇಲ್ಲಿ ನಿಂತಿರುವಂತಹ ನಮ್ಮ ಕ್ಯಾಪ್ಟನ್ಸ್, ವೈಸ್ ಕ್ಯಾಪ್ಟನ್ಸ್, ಇಂಪ್ಯಾಕ್ಟ್ ಪ್ಲೇಯರ್ಸ್, ಕಿಲಾಡಿ ಪ್ಲೇಯರ್ಸ್, ಲವ್ಲಿ ಪ್ಲೇಯರ್ಸ್ ಇವರೆಲ್ಲರೂ ಸುನಾಮಿ ಆದ್ರೆ ಸುನಾಮಿಗೆ ಬಜರ್ ಕಂಟ್ರೋಲ್ ಇಟ್ಕೊಂಡಿರುವಂತಹ ಓನರ್ಸ್ ಸೆಮಿಫೈನಲ್ಸ್ ಜೊತೆಗೆ ನಮ್ಮ ಗಣೇಶನ ಹಬ್ಬವನ್ನ ಸಂಭ್ರಮಿಸೋಕೆ ಸೂಪರ್ ಡೂಪರ್ ಆಗಿ ರೆಡಿ ಆಗಿ ಬಂದಿದ್ದಾರೆ. ಅವರನ್ನ ಪ್ರೀತಿಯಿಂದ ವೆಲ್ಕಮ್ ಮಾಡ್ಬಿಡೋಣ. ಲೆಟ್ಸ್ ವೆಲ್ಕಮ್ ನಮ್ಮ ಲವ್ಲಿ ಓನರ್ಸ್. ಹಾಡಿನಲ್ಲಿ ಮೀಸೆಗಿಟ್ಟೆ, ಮೀಸೆಯಲ್ಲಿ ದ್ವೇಷ ಇಟ್ಟೆ, ಹಾಡಿನಲ್ಲಿ ರೋಷ ಇಟ್ಟೆ ಕಿಲ್ಲಾಡಿ. ಜಯ ಗಣೇಶ, ಜಯ ಗಣೇಶ. ಹಾದಿಯಲ್ಲಿ ಮೋಸ ಇಟ್ಟೆ, ಕಾಡಿನಲ್ಲಿ ಕಾಸು ಬಿಟ್ಟೆ, ಕಾಟಿಗೆಲ್ಲ ದೋಷ ಕೊಟ್ಟೆ ಕಿಲ್ಲಾಡಿ. ಜಯ ಗಣೇಶ, ಜಯ ಗಣೇಶ. ಗಣಪತಿ ಬಪ್ಪ ಮಂಗಳ ಮೂರ್ತಿ ಶ್ರೀ ಶ್ರೀ ವಿದ್ಯಾ ಗಣಪತಿ ಎಲ್ಲರೂ ಖುಷಿಯಾಗಿ ಗಣೇಶನ ಹಬ್ಬವನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಅದ್ಭುತವಾಗಿ ನಾವೆಲ್ಲರೂ ಬಂದಿದೀವಿ. ಜೊತೆಗೆ ಸೆಮಿ ಫಿನಾಲೆ ಅಂದ್ರೆ ಸಾಮಾನ್ಯನಾ, ನೆಕ್ಸ್ಟ್ ಲೆವೆಲ್ ಜೋಶ್ ಇರ್ಬೇಕು. ಶ್ವೇತು ಮ್ಯಾಮ್, ಸೊ ಹೇಗೆ ಅನಿಸ್ತಿದೆ ನಿಮಗೆ? ನನಗ್ ಖುಷಿನೇ ಅಪ್ಪ, ಗಣೇಶ ಹಬ್ಬ ಅಂದ್ರೆ ನಂಗೆ ತುಂಬಾ ಖುಷಿನೇ. ಯಾಕಂತಂದ್ರೆ CKPL ತಂಡದೊಂದಿಗೆ ಈ ಒಂದು ಕುಟುಂಬದೊಂದಿಗೆ ಸೆಲೆಬ್ರೇಟ್ ಮಾಡ್ತಿರೋದು, ಜೊತೆಗೆ ನಮ್ಮ ಜಗೇಶ್ ಸರ್ ಜೊತೆ ಸೆಲೆಬ್ರೇಟ್ ಮಾಡ್ತಿರೋದು ನಂಗೆ ತುಂಬಾ ಖುಷಿ ಕೊಟ್ಟಿದೆ. ಥ್ಯಾಂಕ್ ಯು ಸೋ ಮಚ್. ಬೇರೆ ಹಬ್ಬಗಳಿಗಿಂತ ಗಣೇಶ ಹಬ್ಬ ಬಹಳ ಮಜಾ ಇರುತ್ತೆ. ಆ ಪೆಂಡಾಲ್ ಹಾಕೋದು, ಆ ಗಣಪತಿ ಕೂರ್ಸೋದು, ಆರ್ಕೆಸ್ಟ್ರಾ ಮಾಡೋದು, ಹೆಣ್ಮಕ್ಳೆಲ್ಲ ಗಣಪತಿ ನೋಡಕ್ ಮನ್ಮನೆಗ್ ಬರೋದು, ಅದು ನೋಡಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಗಣಪತಿ ಹಬ್ಬ ಅನ್ನೋದೇ ಒಂದು ಖುಷಿ. ಅದನ್ನ ನಮ್ಮ ವೇದಿಕೆ ಮೇಲೆ ಮಾಡ್ತಿರೋದು ಇನ್ನೂ ಖುಷಿ. ಎಲ್ಲರಿಗೂ, ಕರ್ನಾಟಕ ಜನತೆಗೆ, ವೀಕ್ಷಕರಿಗೆ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಸ್, ನೋಡಿ, ನಮಗೆ ವರ್ಷಕ್ಕೊಂದ್ಸಲ ಬರುವಂತಹ ಗಣೇಶನ್ ಕಂಡ್ರೆ ಯಾವಾಗ್ಲೂ ಪ್ರೀತಿನೇ. ಆದ್ರೆ ವರ್ಷ ಪೂರ್ತಿ ನಮ್ಮೆಲ್ಲರನ್ನ ರಂಜಿಸ್ತಿರುವಂತಹ ನಮ್ಮ ಪ್ರೀತಿಯ ಮುದ್ದು ಗಣೇಶ ಅಂದ್ರೆ ಯಾರು? ಕ್ಲೂ ಕೊಡ್ತೀನಿ. ಗೌರಿ ಗಣೇಶ ಸಿನಿಮಾದಲ್ಲಿ ಮುದ್ದಾಗಿ ಆಕ್ಟ್ ಮಾಡಿದ್ದಾರೆ. ಇಡೀ ಕರ್ನಾಟಕವನ್ನ ರಂಜಿಸಿರುವಂತಹ ಒನ್ ಅಂಡ್ ಓನ್ಲಿ ನಮ್ಮ ಪ್ರೀತಿಯ ಆನಂದ್ ಸರ್. ಹೇಳಿ, ಇವತ್ತು ಗಣೇಶನ ಉತ್ಸವ ಜೊತೆಗೆ ಸೆಮಿಫೈನಲ್, ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅರೆ ವಾ, ಒಟ್ಟಾರೆ ನಿಮ್ಮೆಲ್ರಿಗೂ ಪ್ರೀತಿಯ ವೆಲ್ಕಮ್ ಅಂತ ಹೇಳ್ತಾ, ಈಗ ನಮ್ಮ ಫ್ಯಾಮಿಲಿಯ ದೊಡ್ಡಣ್ಣ, ನಮ್ಮ ವೇದಿಕೆಯ ಗಾಡ್ ಫಾದರ್ನ ಪ್ರೀತಿಯಿಂದ ಸ್ವಾಗತಿಸುವಂತ ಸಮಯ. ಇವರಿಗಿರೋದು ಬಣ್ಣದ ಮೇಲಿನ ವ್ಯಾಮೋಹ. ಎಷ್ಟೇ ಸಿನಿಮಾ ಮಾಡಿದ್ರು ತೀರೋಲ್ಲ ಇವರ ನಟನೆಯ ದಾಹ. ನಮ್ಮ ಸೆಟ್ಗೆ ಇವರೇ ಮೇನ್ ಪವರು. ನವರಸಗಳಲ್ಲಿ ಇವರನ್ನ ಮೀರ್ಸೋರು ಯಾರು? ಲೆಟ್ಸ್ ವೆಲ್ಕಮ್ ರಾಯರ ಪ್ರೀತಿಯ ಸೇವಕ, ನವರಸ ನಾಯಕ, ನಮ್ಮ ವೇದಿಕೆಯ ಗಾಡ್ ಫಾದರ್, ಕಾಮಿಡಿ ಕಿಂಗ್ ಜಗೇಶ್ ಸರ್. ಈ ಹಬ್ಬ ನಾಟ್ 1 or 2 ಎಷ್ಟು ಎಪಿಸೋಡ್ಸ್ ಹೆಲ್ಪ್ ಮಾಡಿದೆ ಅಂದ್ರೆ, ಈ ಭಾರತಕ್ಕೆ ಸ್ವತಂತ್ರ ತರಬೇಕು ಅಂದಾಗ ಬಾಲಗಂಗಾ ತಿಲಕ್ ಅವರು ಈ ಹಬ್ಬದ ಮುಖೇನ ಜನರನ್ನ ಸೇರಿಸ್ತಾರೆ. ಯಾಕಂದ್ರೆ ಅವತ್ತಿನ ದಿನ ಬ್ರಿಟಿಷರ್ಸ್ ಬಿಡ್ತಾ ಇರಲಿಲ್ಲ ಎಲ್ಲೂ ಗುಂಪಿಸಿರೋಕೆ. ಸೊ ಹಬ್ಬ ಮಾಡ್ತಿದ್ದೀರಿ ನಾವು ಅಂತ ಹೇಳಿ ಹಬ್ಬಕ್ಕೆ ಸೇರಿ ಅಲ್ಲಿ ನಮ್ಮತನವನ್ನ ಪ್ರಚಾರ ಮಾಡ್ತಾ ಇದ್ರು, ಸ್ವತಂತ್ರ ಸಂಗ್ರಾಮದ ಬಗ್ಗೆ. ಗಣಪತಿ ಇಸ್ ಎ ಗ್ರೇಟೆಸ್ಟ್. ದೇವರುಗಳಲ್ಲಿ ಆತನೇ ಮೊದಲು. ಅದು ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಜನನು ಪವರ್ ಕೊಟ್ಟಿದ್ದಾರೆ. ಯಾವುದೇ ಕೆಲಸ ಮಾಡಬೇಕಾದ್ರೂ ಗಣಪತಿಗೆ ನಮಸ್ಕಾರ ಮಾಡದೆ, ಅವನ ಪೂಜೆ ಮಾಡದೆ, ಯಾವುದೇ ಮಾಡಿದ್ರು ಫಲಿಸೋಲ್ಲ. ಈ ವರ್ಷ ವಿಶೇಷ ಏನು ಅಂದ್ರೆ, 20 ವಾರಗಳ ಕಾಲ ನಮ್ಮ ಹುಡುಗರು ಇಡೀ ಕರ್ನಾಟಕ ಜನತೆನೆಲ್ಲ ನಗಿಸಿದ್ದಾರೆ. ಇವತ್ತು ಒಂದು ಕಡೆಯ ಕಾಲಘಟ್ಟ, ಇದರಲ್ಲಿ ತಮ್ಮ ಎನರ್ಜಿನ ಎಷ್ಟು ಮಟ್ಟಕ್ಕೆ ತೋರಿಸಿ, ಇನ್ನು ಉಳಿದಿರೋದು ಒಂದೇ ಒಂದು ವಾರ ಬಾಕಿ ನಮಗೆ. ಅಲ್ಲಿಯ ಫೈನಲ್ಸ್ ಮಾಡುವಂಥದ್ದು, ಈ ನಗುವಿನ ಹಬ್ಬಕ್ಕೆ ತೆರೆ ಎಳೆಯುವಂಥದ್ದು. ಸೊ ನಾನು ಎಲ್ರಿಗೂ ಶುಭ ಹಾರೈಸ್ತೀನಿ. ಚೆನ್ನಾಗಿ ಆ್ಯಕ್ಟ್ ಮಾಡಿ ನಿಮ್ಮೆಲ್ರಿಗೂ ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಜಗೇಶ್ ಸರ್. ನಮ್ಮ ಗಾಡ್ ಫಾದರ್ ಜಗೇಶ್ ಸರ್ ಅಂತೂ ಗ್ರೀನ್ ಸಿಗ್ನಲ್ ಕೊಟ್ಟಾಯ್ತು. ಈ ಎಪಿಸೋಡ್ ನ ಸ್ಪೆಷಲ್ ಆಗಿ ಬೀದಿಗಳಲ್ಲಿ, ಮನೆಗಳ ಎದುರುಗಡೆ ಗಣೇಶನ ಕೂರಿಸಿ ಜೈಕಾರ ಹಾಕೋ ಹುಡುಗರು ಎಲ್ರಿಗೂ ಡೆಡಿಕೇಟ್ ಮಾಡ್ತಾ ಶುರು ಮಾಡೋಣ ಇಂದಿನ ಸಂಚಿಕೆ ಕಾಮಿಡಿ ಕಿಲ್ಲಾಡಿಗಳು ಪ್ರೀಮಿಯರ್ ಲೀಗ್ ಸೆಮಿಫೈನಲ್. ನಮ್ಮ
ಗಣೇಶ ಹಬ್ಬದ ಜೊತೆಗೆ ಸೆಮಿಫೈನಲ್ಸ್ ನ ಮಹಾ ಹಬ್ಬವನ್ನ ಮತ್ತಷ್ಟು ಮನರಂಜಿಸೋದಕ್ಕೆ ಮಹಾನ್ ಅತಿಥಿಗಳು ವೇದಿಕೆಗೆ ಬರ್ತಾ ಇದ್ದಾರೆ. ಅವರನ್ನ ಈಗ ಪ್ರೀತಿಯಿಂದ ನಾವೆಲ್ಲರೂ ಬರಮಾಡ್ಕೊಳ್ಳುವಂತ ಸಮಯ. ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡಿದಂತಹ ಗುರುಗಳು 20ಕ್ಕೂ ಹೆಚ್ಚಿನ ದೇಶಗಳಲ್ಲಿ 5,000ಕ್ಕೂ ಹೆಚ್ಚಿನ ವೇದಿಕೆಗಳಲ್ಲಿ ಕನ್ನಡದ ರಸಧಾರೆಯನ್ನ ಹರಿಸಿರುವಂತಹ ಕನ್ನಡದ ಕಟ್ಟಾಳು, ಕನ್ನಡದ ಪ್ರಚಾರಕರು, ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ಅಕ್ಕರೆಯ ಮಹನೀಯ ಶ್ರೀಯುತ ಪ್ರೊಫೆಸರ್ ಕೃಷ್ಣೇಗೌಡ ಸರ್ ಹಾಗೂ ಇವರ ಜೊತೆ ಬರ್ತಾ ಇರುವಂತ ಮತ್ತೊಬ್ಬ ಮಹನೀಯರು. ಇವರನ್ನ ನಟ ಅನ್ಬೇಕಾ, ನಿರೂಪಕ ಅನ್ಬೇಕಾ, ಕಾಮಿಡಿಯನ್ ಅನ್ಬೇಕಾ ಅಥವಾ ಮಿಮಿಕ್ರಿ ಜಾದುಗಾರ ಅನ್ಬೇಕಾ ಅನ್ನೋಷ್ಟ್ರ ಮಟ್ಟಿಗೆ ಹೆಸರುವಾಸಿಯಾದಂತವರು. ಸ್ಟ್ಯಾಂಡ್ ಅಪ್ ಕಾಮಿಡಿಗೆ ನಾಂದಿ ಹಾಡಿದಂತಹ ಕನ್ನಡದ ಪ್ರಪ್ರಥಮ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್. 13,000ಕ್ಕೂ ಹೆಚ್ಚಿನ ಕಾರ್ಯಕ್ರಮಗಳ ಮೂಲಕ ವಿಶ್ವದ ಕನ್ನಡಿಗರೆಲ್ಲರನ್ನೂ ರಂಜಿಸಿದಂತಹ ಮಿಮಿಕ್ರಿ ದಿಗ್ಗಜ, ಮೈಸೂರಿನ ಮಹನೀಯ ಮಿಮಿಕ್ರಿ ದಯಾನಂದ್ ಸರ್. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ತುಂಬ ಹೃದಯದ ಸ್ವಾಗತ ಸರ್. ಧನ್ಯವಾದ. ನಿಮ್ಮಂತ ಕಲಾ ಸಾಧಕರು ನಮ್ಮ ವೇದಿಕೆಗೆ ಬಂದಿದ್ದು ನಿಜಕ್ಕೂ ನಮ್ಮ ವೇದಿಕೆಯ ಸಾರ್ಥಕ ಕ್ಷಣ ಅಂತ ನನಗೆ ಅನ್ನಿಸ್ತಾ ಇದೆ ಸರ್. ಕನ್ನಡದ ನಗುವಿನ ಅರಮನೆಗೆ ನೀವು ಬಂದಿದ್ದೀರಾ ಸರ್, ಹೇಗನ್ನಿಸ್ತಾ ಇದೆ? ಈ ಇಡೀ ಶೋ ನೋಡ್ತಾ ಇರುವಂತಹ ಕರ್ನಾಟಕದ ಎಲ್ಲ ನಗೆ ಪ್ರಿಯರಿಗೂ ಒಂದು ಸಲ ಶಿರಬಾಗಿ ನಮಸ್ಕಾರ ಮಾಡಿ. ಸತ್ಯ ಏನಂದ್ರೆ, ನನ್ನಂತ ಒಬ್ಬ ಕ್ಷುದ್ರ ಮನುಷ್ಯನನ್ನ ಪ್ರಪಂಚದ ಮೂಲೆ ಮೂಲೆಗೂ ತಗೊಂಡು ಹೋಗಿದ್ದು ಕನ್ನಡ. ಕನ್ನಡಕ್ಕೊಂದು ಅಗಾಧವಾದ ಶಕ್ತಿ ಇದೆ, ಅನನ್ಯವಾದ ಶಕ್ತಿ ಇದೆ. ಬೇಲೂರು ಹಳೆಬೀಡಿಗೆ ಹೋದ್ರೆ ಎಲ್ಲಿಯೂ ಇಂಥ ಅದ್ಭುತವಾದ ಕಲಾಕೃತಿಗಳನ್ನ ಕಾಣಿಸೋದಿಲ್ಲ. ಕಲ್ಲಿನಲ್ಲಿ ಕಣ್ಣೀರನ್ನ ಕೆತ್ತಿದ್ದಾನೆ ಶಿಲ್ಪಿ. ಕಲ್ಲಿನ ಮುಖದಲ್ಲಿ ನಾಚಿಕೆಯನ್ನ, ಕೋಪವನ್ನ, ವಿಷಾದವನ್ನ, ದುಃಖವನ್ನ ಕೆತ್ತಿದ್ದಾನೆ ಶಿಲ್ಪಿ. ಮುಖನ ಕೆತ್ತಬಹುದು, ಆದರೆ ಮುಖದಲ್ಲಿ ನಾಚಿಕೆಯನ್ನು ಕೆತ್ತೋದು, ಮುಖದಲ್ಲಿ ಕೋಪವನ್ನು ಕೆತ್ತೋದು, ಮುಖದ ಭಾವವನ್ನು ಕೆತ್ತೋದು. ಕನ್ನಡ ಕೇಳೋದಕ್ಕೆ 1000 ಇದೆ. ನಮ್ಮ ಮೈಸೂರಿನಲ್ಲಿ ಒಂದು ಅರಮನೆ ಇದೆ. ಜಗತ್ತಿನಲ್ಲಿ ಎಲ್ಲಿಯೂ ಅಷ್ಟು ಅದ್ಭುತವಾದ ಅರಮನೆ ಇಲ್ಲ, ಅಂಥದ್ದೊಂದು ಅರಮನೆ ಮೈಸೂರಿನಲ್ಲಿದೆ. ನಮ್ಮ ವಿಧಾನಸೌಧ ಇದೆ. ಭಾರತ ದೇಶದ ಯಾವ ಶಾಸನಾಂಗದ ಕಟ್ಟಡವು ಇಷ್ಟು ಅದ್ಭುತವಾಗಿದೆ, ಇಷ್ಟು ಸುಂದರವಾಗಿದೆ. ಹೌದು ಸರ್. ನಾವು ಹೇಳೋದಕ್ಕೆ 1000 ಇದೆ. ಕನ್ನಡ ನಾಡು ಸಂಪದ್ಭರಿತವಾದದ್ದು. ಅಲ್ಲಿ ಹುಟ್ಟಿದ್ದೇವೆ ಅನ್ನೋದು ನಮ್ಮ ಸೌಭಾಗ್ಯ, ನಮ್ಮ ಪುಣ್ಯ. ತುಂಬಾ ಸಂತೋಷ. ಥ್ಯಾಂಕ್ ಯು ಸರ್. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಮಗೂ ಕೂಡ ಅಷ್ಟೇ ಖುಷಿ ಇದೆ ಸರ್. ಮೊದಲನೇದಾಗಿ ಜಿ ಟಿವಿ ಸೆಟ್ ಹಾಕಿರೋ ಈ ಮಣ್ಣಿಗೆ ನನ್ನ ನಮಸ್ಕಾರ. ಇಂಥ ಒಂದು ಅಗಾಧವಾದ ಪ್ರತಿಭೆಗಳು ಇಲ್ಲಿರೋ ಎಷ್ಟೋ ಜನ ಪ್ರತಿಭೆಗಳ ಜೊತೆ ನಾನು ಪಾತ್ರನೂ ಮಾಡಿದ್ದೀನಿ. ಬಹಳನೇ ವಿನಯದಿಂದ ನಡ್ಕೊಳ್ತಾರೆ, ಅದನ್ನೂ ಕಲ್ಸ್ಕೊಡ್ತಾರೆ ಇಲ್ಲಿ ಜಗ್ಗೇಶ್ ಅವರು. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಜಿ ನನಗೆ ಅವರ ವೇದಿಕೆ ಮೇಲೆ ನಿಲ್ಲೋ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಜಗೇಶ್ ಸರ್, ಇಬ್ಬರು ಕಲಾ ಸಾಧಕರು ನಮ್ಮ ವೇದಿಕೆಗೆ ಬಂದಿದ್ದಾರೆ ಸರ್, ನಿಮ್ಮ ಮಾತುಗಳು. ಮೊದಲನೇದಾಗಿ ನಾನು ಅವನ್ನೆಲ್ಲ ಒಂದೇ ಕಾಲದಲ್ಲಿ ಬಂದವರು. ನಮಗೆ ಹಸಿವಿತ್ತು, ನಮಗೆ ಗುರಿ ಇತ್ತು. ಆಮೇಲೆ ಬಂದ ಮೇಲೆ ಹೆಂಗೆ ಉಳಿಸ್ಕೋಬೇಕು ಅನ್ನೋ ಹಿರಿಯರ ಒಂದು ಆಶೀರ್ವಾದ ಮತ್ತು ಸಲಹೆ ಇತ್ತು. ಹಾಗಾಗಿ ನಮ್ಗೆ ಯಾವುದೋ ಏನೋ ಅನಿಸೋಲ್ಲ. ತುಂಬ ಥ್ಯಾಂಕ್ಸ್. ಗೌಡ್ರ ಬಗ್ಗೆ ನಾನೇನು ಹೇಳೋದು, ಅವರು ನಮಗೆ ಗ್ರಾಮೀಣ ಭಾಗದಿಂದ ಬಂದು ಇವತ್ತು ಲಕ್ಷಾಂತರ ಮಕ್ಕಳಿಗೆ ವಿದ್ಯಾದಾನ ಮಾಡಿದಂಥ ಮಹನೀಯರು. ಜೊತೆಗೆ ಅವರು ಈ ಕಲ್ಚರಲ್ ಸೈಡು ಬಂದರು. ಮಾತುಗಾರಿಕೆಯಲ್ಲಿ ಕನ್ನಡವನ್ನ ನೆನಪು ಮಾಡುವಂಥ ಕೆಲಸವನ್ನು ಅವರು ಅನೇಕ ಮಾಡಿದ್ದಾರೆ. ಅವ್ರು ಹೇಳ್ದಂಗೆ ಅನೇಕ ಮಜಲುಗಳಲ್ಲಿ ಸಾಧನೆ ಮಾಡಿದಂಥ ಮಹನೀಯರಿದ್ದಾರೆ. ಆದರೆ ನಾವೆಲ್ಲರೂ ಹಿತ್ತಲ ಗಿಡ. ನಾನು ಅವ್ರ ಫ್ಯಾನ್ ಹೆಂಗಾದೆ ಅಂದರೆ, ನಾನು ಸುಪ್ರಭಾತವನ್ನ ಕೇಳೋನು. ಒಂದು ದಿನ ನಾನು ವಾಟ್ಸಾಪ್ಗೆ ಒಂದು ಸುಪ್ರಭಾತ ಬಂತು. ನೀವು ನಂಬಲ್ಲ, ಒಂದು 100 ಸರಿ 1000 ಸರಿ ಕೇಳ್ಬಿಟ್ಟೆ ಅದನ್ನ. ಆಮೇಲೆ ನನಗೆ ಗೊತ್ತಾಯ್ತು ಅದು ಕೃಷ್ಣೇಗೌಡರು ಅಂತ. ಅದು ಅವರ ತಾಕತ್ತು, ಬರವಣಿಗೆ ತಾಕತ್ತು. ಎರಡನೇದು, ಈತನ ಬಗ್ಗೆ ಹೇಳಲೇಬೇಕು ಒಂದು ವರ್ಡ್. ಹಾಸನದಲ್ಲಿ ರಾಜ್ಕುಮಾರ್ ಅವ್ರ ಕಾರ್ಯಕ್ರಮಕ್ಕೆ ಈತನ ಕರ್ಕೊಂಡೋಗಿದ್ದಾರೆ. ಈತ ಮಿಮಿಕ್ರಿ ಮಾಡಬೇಕು. ಎಲ್ಲರೂ ಕೂತಿದ್ದಾರೆ, ನಾವು ಒಂದು ಮೂಲೆಯಲ್ಲಿ ಕೂತಿದ್ದೀವಿ. ಈತ ರಾಜ್ಕುಮಾರ್ ತರ ಮಾತಾಡ್ತಾನೆ. ಯಾಕೆ ಮಾತಾಡ್ದ ಅಂದ್ರೆ, ರಾಜ್ಕುಮಾರೇ ತಮ್ಮ ಮನಸ್ಸಿನ ಭಾವನೆನ ಮಾತಾಡ್ತಾರಲ್ಲ ಆ ರೀತಿ ಮಾತಾಡ್ತಿದ್ದಾನೆ. ಇದಾದ ಮೇಲೆ ಅಣ್ಣ ಅವ್ರು ಮಾತಾಡ್ತಾರೆ ಅಂದ್ರೆ, ನಾನೇನು ಮಾತಾಡ್ಲಿ, ನನ್ಗೆ ಇರೋದೆಲ್ಲ ಅವರೇ ಹೇಳ್ಬಿಟ್ಟಿದ್ದಾರೆ, ನಮ್ಮ ಹತ್ರ ಏನು ಬಿಟ್ಟೇ ಇಲ್ಲ. ನಾನೇನು ಹೇಳಿ ಅಲ್ಲಿ ಕುತ್ಕೊಂಡು ನನಗೆ ಬೇಡಿ ಅನ್ಬಿಟ್ರು ಅಂದ್ರೆ ನೀವು ಲೆಕ್ಕ ಹಾಕಿ. ರಾಜ್ಕುಮಾರ್ ಅಷ್ಟು ಗಾಬರ ಆಗ್ಬಿಟ್ರು ಈತನ ಮಾತನ್ನ ಕೇಳಿ. ಹಾಗೆ ಕಲಾವಿದರ ತಾಕತ್ತು. ಸರ್, ಐ ಆಮ್ ವೆರಿ ಹ್ಯಾಪಿ ಸರ್, ಯು ಬೋತ್ ವೆಲ್ಕಮ್ ಟು ದಿ ಸ್ಟೇಜ್. ಥ್ಯಾಂಕ್ ಯು ಸರ್. ನಾನು ಒಂದೇ ಮಾತು ಹೇಳ್ತೀನಿ. ಜಗ್ಗೇಶ್ ಅವ್ರು ಹೇಳ್ತಾ ಇದ್ರು ಹಿತ್ತಲ್ ಗಿಡ ಮದ್ದಲ್ಲ ಅಂತ. ನಾನು ಅದಕ್ಕೆ ಯಾವಾಗ್ಲೂ ಒಂದು ತಮಾಷೆ ಹೇಳ್ತೀನಿ. ಈ ಸಭೆ ಸಮಾರಂಭಗಳಲ್ಲಿ ದೀಪ ಹಚ್ತಾರಲ್ಲ ಸರ್, ದೀಪ ಹಚ್ಚೋದಕ್ಕೆ ಸಾಮಾನ್ಯವಾಗಿ ಹೊರಗಿನವ್ರನ್ನ ಕರೆಸಿ ದೀಪ ಹಚ್ತಾರೆ. ಹೌದು. ದೀಪ ಹಚ್ಚೋದಕ್ಕೆ ಹೊರಗಿನವ್ರನ್ನ ಕರೆಸ್ತಾರೆ, ಬತ್ತಿ ಇಡೋದು ಮಾತ್ರ ಒಳಗಿನವ್ರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಕೃಷ್ಣೇಗೌಡ ಸರ್ ಹಾಗೂ ದಯಾನಂದ್ ಸರ್. ನಿಮ್ಮಿಬ್ಬರ ಕಡೆಯಿಂದ ಇದೇ ತರ ನಗುವಿನ ರಸದೌತಣ ನಿರೀಕ್ಷೆ ಮಾಡ್ತಾ ಇದ್ದೀನಿ. ಇನ್ನು ಅವನದಿದೆ ಕತೆ. ಹೌದು ಸರ್.
ಯಾಕಂದ್ರೆ ಈ ವಿಲ್ ಬಿ ಪರ್ಫೆಕ್ಟ್ 100% ವಾಯ್ಸ್ ಸರ್ ಈಗಲೇ ರಾಜ್ಕುಮಾರ್. ಮಾಡಿಸ್ಬಿಡೋದ ಸರ್? ಈಗಲೇ ಮಾಡ್ಬೇಕು ಅವರು. ಎಸ್ ಸರ್. ಎಷ್ಟೋ ಜನ್ಮಗಳ ಋಣಾನುಬಂಧ ಅಂತ ಕಾಣುತ್ತೆ. ತಮ್ಮನ್ನೆಲ್ಲ ನೋಡುವಂತ ಸೌಭಾಗ್ಯನು ಕೊಟ್ಟಿದ್ದಾನೆ ದೇವರು. ಎಷ್ಟೋ 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 ಜನ್ಮ ಕೊಟ್ಟುಬಿಡ್ತಾನೆ. ಅದರಲ್ಲಿ ಕಲಾವಿದರ ಜನ್ಮ ಕೊಡೋದೇ ಬಹಳ ಕಷ್ಟ ಅಂತ. ಕಲಾವಿದರ ಜನ್ಮ ತಗೊಂಡಿದ್ದೀರಿ ಅಂದ್ರೆ ಇದೇ ಸ್ವರ್ಗ ಅಲ್ವಾ? ಇದಕ್ಕಿಂತ ದೊಡ್ಡ ಸ್ವರ್ಗ ಇಷ್ಟೊಂದು ಕಲಾವಿದರನ್ನ ಒಟ್ಟಿಗೆ ನೋಡ್ತಿದ್ದೀವಲ್ಲ, ಅದಕ್ಕಿಂತ ದೊಡ್ಡ ಆನಂದ ಇನ್ಯಾವುದೂ ಇಲ್ಲ. ಇಷ್ಟೆಲ್ಲ ಮಾತಾಡ್ತಾ ಇದ್ರಿ, ಎರಡು ಮಾತಾಡೋದಕ್ಕೆ ಬಹಳ ಕಷ್ಟವಾಗುತ್ತೆ. ಅತಿ ಸಂತೋಷ ಆದಾಗ, ಅತಿ ದುಃಖ ಆದಾಗ ನೀವು ನೋಡಿ ಅದೆಷ್ಟು ಸಂತೋಷ ಆಗಿದೆ ಅಂದ್ರೆ ಮಾತುಗಳೇ ಹೊರಗಡೆ ಬರ್ತಾ ಇಲ್ಲ ಈಗ. ಯಾಕೆಂದ್ರೆ ನಮ್ಮವರಲ್ವಾ, ನಮ್ಮ ಆನಂದ. ನೀವು ಯೋಚನೆ ಮಾಡ್ಬೋದು, ಏನಪ್ಪಾ ಒಂದು ಮಾತಿದೆ, ಅದು ಗುರು ಶಿಷ್ಯ ಬಂದಾಗ ಶಿಷ್ಯ ಗುರುನ ಮೀರಿಸ್ಬೇಕಂತೆ, ಶಿಷ್ಯ ಗುರುನ ಮೀರಿಸ್ಬೇಕಂತೆ, ಮಗ ಅಪ್ಪನ ಮೀರಿಸ್ಬೇಕಂತೆ. ನನ್ನ ಮಗನ ಮೀರಿಸಿಸ್ಬಿಟ್ರಲ್ಲಪ್ಪ ನೀವೆಲ್ಲ ಸೇರಿ. ಅದು ಎಷ್ಟು ಜನ್ಮದ ಋಣಾನುಬಂಧ ಅಲ್ವಾ? ಥ್ಯಾಂಕ್ ಯು ಸರ್. ನೀವು ಸಾಕಷ್ಟು ಜನ ಹೀರೋಯಿನ್ಸ್ ನಿಮ್ ಜೊತೆಗೆ ಕೆಲಸ ಮಾಡಿದ್ದಾರೆ ಸರ್. ಹೌದೌದು. ಅದ್ರಲ್ಲಿ ನಿಮ್ಗೆ ಯಾರ ಮೇಲಾದ್ರೂ ಕ್ರಶ್ ಆಗಿದೆಯಾ ಸರ್? ಎಲ್ಲರ ಮೇಲೂ. ಯಾಕೆಂದ್ರೆ ಸರಸ್ವತಿಗಳೆಲ್ಲ ಸರಸ್ವತಿಗಿಂತ ದೊಡ್ಡ ಪ್ರೀತಿ ಮಾಡೋದು ಇನ್ ಯಾವ ದೇವರಿದ್ದಾರೆ? ನನ್ನ ಜೊತೆ ಕೆಲಸ ಮಾಡಿದ್ರು ಎಲ್ಲಾ ಕಲಾವಿದರು ಸರಸ್ವತಿಗಳೇ. ಅವ್ರ ಜೊತೆ ಅವ್ರ ಕಾಲಘಟ್ಟದಲ್ಲಿ ಬದುಕಿದೀವಲ್ಲ, ಅದೇ ಪುಣ್ಯ ಅಲ್ವಾ? ಅದೇ ಪುಣ್ಯ ಅಲ್ವಾ? ಥ್ಯಾಂಕ್ ಯು ಸರ್. ಅಣ್ಣ, ಇದು ತಾಳ್ಮೆ ಅನ್ನೋದು ಬಹಳ ಕಷ್ಟ. ಅದನ್ನ ಪ್ರಾಕ್ಟೀಸ್ ಮಾಡೋದು. ಅದು ಹೇಗೆ ನಿಮ್ಗೆ ಅದು ರಕ್ತದಲ್ಲೇ ಇದೆ? ಅದು ಹೆಂಗ ಅದು ಹುಟ್ಟುಗುಣ ಆಗಿ ಬಂದ್ಬಿಡ್ತಾ? ಅದು ಪ್ರಾಕ್ಟೀಸ್ ಮಾಡಿ ಬಂದಿದ್ದ ಅಣ್ಣ ತಾಳ್ಮೆ? ಒಂದು ಅಪ್ಪಾಜಿ ಕಲಿಸ್ಕೊಟ್ಟಿದ್ದು ಒಂದು, ಈ ದೇಹ ಅವ್ರು ಕೊಟ್ಟಿದ್ರು ಈ ದೇಹಕ್ಕೆ ಬೇಕಾಗಿರೋ ಧರ್ಮ ಕೊಟ್ಟವರು ಕನ್ನಡಿಗರು. ನನ್ನ ಎಲ್ಲ ಹೆಜ್ಜೆನಲ್ಲೂ ಈ ಹೆತ್ತವ್ರಿಗೆ ಹೆಗಣ ಮುದ್ದು ಅಂತ ಹೇಳಿ ಬಟ್ಟೆ ಹಾಕ್ಸ್ಬಿಟ್ಟು ನೋಡಿ, ಕೃಷ್ಣನ್ ತರ ಕಾಣ್ತಾನಪ್ಪ, ಕೃಷ್ಣದೇವರಾಯನ್ ತರ ಕಾಣ್ತಾನೆ, ಭಕ್ತ ಕುಂಬಾರನ್ ತರ ಕಾಣ್ತಾನೆ ಅಂತ ನೀವು ಹಾಕ್ಸಿರೋ ಬಟ್ಟೆಗಳಿದೆಲ್ಲ, ಅದ್ರ ಪರಿಣಾಮ ಇನ್ನೂ ಆಚೆ ಹೋಗ್ಲಿಲ್ಲ. ಅದು ಒಳಗಡೆ ಕೂರಿಸ್ಬಿಟ್ಟಿದೆ. ಎಲ್ಲಾ ಪಾತ್ರೆಗಳು ಸೇರಿ ಒಳಗಡೆ ಕೂತ್ಕೊಂಡಾಗ, ರಾಘವೇಂದ್ರ ಸ್ವಾಮಿ ಎಲ್ಲ ಒಳಗಡೆ ಕೂತ್ಕೊಂಡಾಗ ಯಾವ ಅಹಂಕಾರ ರೀ? ಏನ್ ತಗೊಂಡ್ಬಂದಿದೀವಿ ಇಲ್ಲಿ ಅಲ್ವಾ? ಏನು ತಗೊಂಡ್ಬಂದಿಲ್ಲ. ಸರ್, ನೀವು ಮಾಡಿರೋ ಅಷ್ಟು ಸಿನಿಮಾಗಳು ನಾವೆಲ್ಲರೂ ನೋಡಿದೀವಿ, ಬಹಳ ಕಲ್ತಿದೀವಿ. ಬಟ್ ನೀವು ಮಾಡಿರೋ ಸಿನಿಮಾದಲ್ಲಿ ನಿಮ್ಮ ನೆಚ್ಚಿನ ಸಿನಿಮಾ ಯಾವುದು? ನೆಚ್ಚಿನ ಸಿನಿಮಾ ಅಂತಿಲ್ಲ. ನಮ್ಮ ಮಕ್ಕಳಲ್ಲಿ ಯಾವ ಮಗು ಇಷ್ಟ ಅಂತಂದ್ರೆ ಎಲ್ಲ ಮಕ್ಕಳು ಇಷ್ಟವೇ. ಆದ್ರೆ ಈ ರಾಘವೇಂದ್ರ ಸ್ವಾಮಿ ಪಾತ್ರ ಒಂದ್ಸತಿ ಹಾಕೊಂಡಾಗ ಅದು ತಾನಾಗಿ ಮಾಡಿಸ್ತು, ನಾನು ಮಾಡ್ಲಿಲ್ಲ. ಅದು ಅವರು ರಾಯರೇ ಮಾಡಿಸಿರೋದು. ಅದೊಂದು ಸ್ವಲ್ಪ ನೋಡಿದಾಗ ಆನಂದ ಆಗುತ್ತೆ. ಬಾಕಿ ಎಲ್ಲ ಕಲಿಬೇಕು ಅನ್ಸುತ್ತೆ ಸಿನಿಮಾ ನೋಡಿದಾಗ. ಇನ್ನೂ ನಾನು ಕಲಿಯೋದಿದೆ. ಅಯ್ಯೋ ಮಂಕೆ, ನೀನು ಕಲಿಯೋದಿದೆಯಪ್ಪ ಅಂತ. ಅಣ್ಣವರೇ, ಆಕ್ಚುಲಿ ನನ್ನ ಪ್ರಶ್ನೆ ಇದೆ. ನೀವು ಮೊದಲು ಜಗ್ಗಣ್ಣ ಅವರ ಸಿನಿಮಾ ನೋಡಿದಾಗ ಅಥವಾ ಅವರನ್ನ ಭೇಟಿ ಮಾಡಿದಾಗ ನಿಮ್ಮ ಮನಸ್ಸಲ್ಲಿ ಏನು ಉಂಟಾಗಿದೆ? ನಮ್ಗೆ ಅಹಂಕಾರ ಬಹಳ ಬಂತು. ನಮ್ಮಲ್ಲೂ ರಜನಿಕಾಂತ್ ಇದ್ದಾರೆ ನೋಡ್ರಿ ಅಂತ. ಇವತ್ತು ತುಂಬ ಥ್ಯಾಂಕ್ಸ್. ಭಾಳ ವರ್ಷದ ಮೇಲೆ ನಂಗೆ ರಾಜ್ಕುಮಾರ್ ಅವ್ರ ಜೊತೆ ಕುತ್ಕೊಂಡು ಅವ್ರ ಮಾತು ಕೇಳಿದಷ್ಟು ಆನಂದ ನನಗಾಯ್ತು. ತುಂಬ ಥ್ಯಾಂಕ್ಸ್. ಮೋಸ್ಟ್ ವೆಲ್ಕಮ್. ಥ್ಯಾಂಕ್ ಯು ಜಗ್ಗೇಶ್ ಸರ್. ಓಕೆ, ಥ್ಯಾಂಕ್ ಯು ದಯಾನಂದ್ ಸರ್. ಥ್ಯಾಂಕ್ ಯು ಕೃಷ್ಣೇಗೌಡ ಸರ್. ನಿಮ್ಮ ನಗುವಿನ ರಸದ ಔತಣ ಇಡೀ ಸಂಚಿಕೆ ಪೂರ್ತಿ ಹೀಗೆ ಇರ್ಲಿ ಅಂತ ನಾವು ಕೇಳ್ಕೊಳ್ತೀವಿ. ನಿಮ್ಗೋಸ್ಕರ ಆಸನ ಕಾಯ್ತಾ ಇದೆ. ದಯವಿಟ್ಟು ಹೋಗಿ ಕೂತ್ಕೋಬೇಕು. ನಾವು ಕಾರ್ಯಕ್ರಮನ ಶುರು ಮಾಡ್ತೀವಿ. ಥ್ಯಾಂಕ್ ಯು ಸರ್. ಇಲ್ಲೊಬ್ಬ ಹುಡುಗ ತನ್ನ ಲವರ್ ಮೀಟ್ ಮಾಡೋಕ್ಕೋಸ್ಕರ ಜೋಕರ್ ಗೆಟಪ್ ಅಲ್ಲಿ ಅವ್ನ ಮನೆಗೆ ಎಂಟ್ರಿ ಕೊಡ್ತಾವನೆ. ಆ ಗೆಟಪ್ ಅವನಿಗೆ ವರ್ಕೌಟ್ ಆಯ್ತಾ ಇಲ್ವಾ ಅನ್ನೋ ಕತೆ ಹೇಳೋದಕ್ಕೆ ಬರ್ತಾ ಇದ್ದಾರೆ. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಮೈಸೂರಿನ ಜಗಮಗ ಜಗಪ್ಪ, ಪ್ರವೀಣ್ ಜೈನ್, ಭವ್ಯ, ಸೀತಾರಾಮು, ಗಣರಾಜ್ ಭಂಡಾರಿ ಹಾಗೂ ಪವಿತ್ರ ಹೆಗಡೆ. ಯಾರೋ ಹಿಸ್ಟ್ರಿನ ಬರ್ದೋರು, ಪುಸ್ತಕನ ಓದೋರು ಬಂದಿಲ್ಲಿ ಮಾತಾಡ್ರಪ್ಪ. ಪ್ರೀತಿ ಹಂಗಂತ ಹಿಂಗಂತ ಪಿಕ್ಚರ್ ತೆಗೆದೋರು ಪ್ರೀತಿಲಿ ಬಿದ್ ನೋಡ್ರಪ್ಪ. ಬಾರಲ್ ಕುಣ್ಕಂಡ್ ಕುಡ್ದಂಗ ಅಲ್ರಪ್ಪ. ಅನಿತಾ, ಓ ಅನಿತಾ, ಅನಿತಾ. ಸರ್ ನಮಸ್ಕಾರ ಸರ್. ನನ್ನ ಹೆಸರು ಕೃಷ್ಣ ಅಂತ. ನಾನೊಂದು ಅವ್ರ ಕಂಪ್ನಿಲಿ ಜೋಕರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಆಕ್ಚುಲಿ ಈ ಹೃದಯಕ್ಕೆ ಲವ್ ಆಗಿದೆ ಸರ್. ಅದ್ರ ಹುಡುಗಿ ನನ್ನ ಕಡೆ ತಿರುಗಿ ನೋಡ್ತಾ ಇಲ್ಲ, ಕ್ಯಾರೆ ಅಂತಾನು ಕರೀತಾ ಇಲ್ಲ ಸರ್. ಯಾಕೆ ಗೊತ್ತಾ? ಯಾಕೆಂದ್ರೆ ಅವಳು ಕನ್ನಡದವಳು ಸರ್. ಅವಳು ಕ್ಯಾರೆ ಅನ್ನಕ್ ಬರಲ್ಲ. ಇದು ಸರ್ಕಸ್ ಇಲ್ಲ? ಸರ್ಕಸ್ ಇಲ್ಲ, ನೈಂಡಳ್ಳಿ ಅಂಡರ್ಪಾಸಲ್ಲಿ ನಡೀತೈತೆ. ನೋಡ್ಬೇಕಂತ ಬಹಳ ಆಸೆ. ಲವ್ ಹೊಡೆದೋಗಿದೆ, ನೋವಲ್ಲಿದ್ದೀನಿ. ನಾಯಿ ನನ್ನ ಮಗಿದೆ. ಏನಾಯ್ತು ಮಗ? ನನ್ನ ಹುಡುಗಿ ನನ್ನ ಹತ್ರ ಮಾತಾಡ್ತಾ ಇಲ್ಲ ಕಣೋ. ಫೋನ್ ಮಾಡಿದ್ರು ಫೋನ್ ಎತ್ತುತ್ತಾ ಇಲ್ಲ. ಫುಲ್ ಬೇಜಾರ್. ಅಯ್ಯೋ, ನಿಮ್ಮ ಹುಡುಗಿ ವಿಷಯ ನನಗೆ ಬಿಟ್ಬಿಡು, ನಾನು ನೋಡ್ಕೊಂತೀನಿ. ಏನ ಹುಡುಗಿ ವಿಚಾರ ನಂಗೆ ಬಿಟ್ಬಿಟ್ಟು ನೋಡ್ಕೊತೀನಿ ಅಂತ ಇದೆಯಾ? ನನ್ನ ಮಗನ ಫ್ರೆಂಡು ಅಂದ್ರೆ ಕಳ್ಳನ್ ತರ ಇರ್ಬೇಕು ಕಣೋ. ನೀನ್ ನೋಡಿದ್ರು ಕಳ್ಳ ರೈಸಲ್ಲಿ ನಿಮ್ಮೆ ನಿರ್ಧಾವ ನಂಗಿದ್ಯಾ? ಕಪ್
ಚಾಪಲ್ ಕೊಡ್ಬಿಡ್ತೀನಿ. ಅದಕ್ಕೆ ಕೇಳಿಸ್ಕೋಬೇಕು ಅನ್ನೋದು. ಹೇಳು ಹೇಳು. ನೀ ಲವರ್ನ ಒಂದ್ ಮಾಡೋ ಜವಾಬ್ದಾರಿ ನಾನ್ ತಗೊಂತೀನಿ ಅಂತ ಹೇಳ್ದೆ. ಗಿಳಿಯ ನೀನ್ ಕರ್ಣನೇ ಕಣ, ಅದ್ರ ಸ್ವಲ್ಪ ಕಪ್ಪಗಿದೆಯಾ ಅಷ್ಟೇ. ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ಏನು? ಅವ್ರ ಮನೇಲಿ ಪಾಪು ಬರ್ತಡೇ ನಡೀತಾ ಇದೆ. ಬರ್ತೀನಿ ತಡೀಲಿ. ಎಲ್ಲಿಗೆ? ಕೇಕ್ ತಗೋಬತ್ತೀನಿ, ಕಟ್ ಮಾಡಿಸ್ಬಿಟ್ಟು ಪ್ಯಾಕ್ ಮಾಡ್ಕೊಬಿಡೋಣ. ಅದಕ್ಕೆ ಅವ್ಳು ಬಿಟ್ಟೋಗಿರೋದು. ಹೇಳಿ ಹೇಳಿ ಆಯ್ತು. ಇನ್ನ ಆ ಮಗು ಬರ್ತಡೆಗೆ ಜೋಕರ್ ಗೊಂಬೆ ತರ ಎತ್ಕೊಂಡು ಗಿಫ್ಟ್ ಕೊಟ್ಬಿಡ್ತೀನಿ. ಗಿಫ್ಟ್ ಕೊಟ್ಬಿಡ್ತೀಯಾ? ಅವಾಗ ನೀನ್ ಅವ್ರ ಮನೇಲಿ ಇರ್ಬೋದು, ನೀ ಅನಿತಾ ಜೊತೆ ಮಾತಾಡ್ಬೋದು, ಡ್ಯಾನ್ಸ್ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ತಡಿ ತಡಿ, ತುಂಬಾ ದಿನ ಇರ್ತೀವಿ ತಾನೆ ಅವ್ರ ಮನೇಲಿ. ಇಲ್ಲೇ ಮೆಡಿಕಲ್ ಅಲ್ಲಿ ಹೋಗಿ ಸ್ಟ್ರಾಬೆರಿ ಫ್ಲೇವರ್ದು ಇಲ್ಲ ಒಂದಷ್ಟು ಚಾಕ್ಲೇಟ್ ತಗೋಬತ್ತೀನಿ. ಅವ್ರ ಮನೇಲಿ ದಿನ ಒಂದೊಂದು ಕುಟ್ಕೊಂಡು ಕುತ್ಕೊಂಬೋದಲ್ಲ ಅಂತ. ನಡಿ 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 ಹೋಗೋಣ. ಹಿಂಗ್ ಹೋಗೋಣಪ್ಪ. ಹಿಂಗ ಹುಬ್ಬಳ್ಳಿಯ ಶಹರದಾಗ ಕಾಣೆ ಕಾಣೆ ನಿಂತ ಬುಗುಡಿ. ಕಂದ ಅಮ್ಮ, ನನ್ ಮಗು ಎಷ್ಟು ಕ್ಯೂಟ್ ಆಗಿದೆ, ನನ್ ತರಾನೇ. ಅಮ್ಮ ನಿನ್ನ ತೋಳಷ್ಟು ದಪ್ಪ ಇಲ್ಲ, ನಿಂತರ ಹೆಂಗಿದ್ದೀನಿ ನಾನು. ಅಮ್ಮ ಅಮ್ಮ ಇವತ್ತು ನಂದು ಬರಿತಡೆ ಅಲ್ವಾ, ಅಲ್ಲಲ್ಲ ಬರ್ತ್ಡೇ ಅಲ್ವಾ, ಏನ್ ಗಿಫ್ಟ್ ತಂದಿದ್ಯಾ? ಏನ್ ಬೇಕು ಕೇಳು ಚಿನ್ನ, ಎಲ್ಲ ಕೊಡಿಸ್ತೀನಿ. ನಂಗೆ ಚೈತ್ರ ಆಂಟಿ ಬೇಕು. ಯಾಕೆ ಬರಲ್ವಾ? ಇವೆಂಟಿಗೆಲ್ಲ ಕರೆದ್ರೆ ಬರ್ತಾರೆ ಅವರು. ಅವ್ರು ಮಾತ್ರ ಸಾಕು. ನಂಗೆ ಇದು ಶ್ವೇತಾ ಆಂಟಿ, ಅಕುಲ್ ಆಂಟಿ, ಅಕುಲ್ ಅಂಕಲ್, ಆನಂದ್ ಅಂಕಲ್, ಕುರಿ ಅಂಕಲ್ ಎಲ್ಲ ಬರ್ಬೇಕು. ಎಲ್ರು ಕರೆಯೋಣ, ಬರ್ತಾರೆ. ಬಂದಿಲ್ಲ ಅಂದ್ರು ಒಳ್ಳೊಳ್ಳೆ ಗಿಫ್ಟ್ ಕೊಟ್ಟು ಕಳಿಸ್ತಾರೆ. ಹೌದೌದು, ನಂಗೆ ದೊಡ್ಡ ದೊಡ್ಡ ಗಿಫ್ಟ್ ಬೇಕು. ದೊಡ್ಡ ಗಿಫ್ಟ್ ಬೇಕಾ? ದೊಡ್ಡದಾಗಿರೋ ಬೊಂಬೆ ತರಕ್ಕೆ ಅಕ್ಕ ಹೋಗಿದ್ದಾಳೆ. ನನ್ನ ಅಕ್ಕ ಕರೀರಿ. ಅನಿತಾ ಮುದ್ದು ತಮ್ಮ. ಥ್ಯಾಂಕ್ ಯು. ಪಾಪು ಪಾಪು ಪಾಪು, ಹ್ಯಾಪಿ ಬರ್ತ್ಡೇ ಟು ಯು. ನಿನ್ ನಾಚಿಕೆ ಆಗಲ್ವಾ? ಮಗು ಬರ್ಡೇಗೆ ಬರ್ಬೇಕಾದ್ರೆ ಖಾಲಿ ಕೈನಲ್ಲಿ ಬಂದಿದ್ಯಲ್ಲ. ಆಂಟಿ ನಾನೊಂದು ಗೊಂಬೆ ತಂದಿದ್ದೀನಿ. ನಮ್ಮನೇಲಿ 100 ಗೊಂಬೆ ಬಿದ್ದಿದೆ. ಆಂಟಿ ನಾನ್ ತಂದಿರೋ ಗೊಂಬೆ ನೋಡಿದ್ರೆ ದಂಗ ಆಗ್ಬಿಡ್ತೀಯಾ? ಯಾಕೆ? ಡೌಟಾ? ಗೊಂಬೆ ಗೊಂಬೆ ಬಾರಿ ಆಂಟಿ ಅದಂತಿಂತ ಗೊಂಬೆ ಅಲ್ಲ, ಮಿರಾಕಲ್ ಗೊಂಬೆ. ಮನುಷ್ಯ ಮಾಡೋ ಎಲ್ಲ ಕೆಲಸನೂ ಮಾಡುತ್ತೆ. ಎಲ್ಲ ಕೆಲಸ ಮಾಡುತ್ತೆ. ಪಾತ್ರೆ ತೊಳೆಯುತ್ತೆ. ಅವ್ರನ್ನ ಮದುವೆ ಆಗೋ ಬದಲು ಅದನ್ನೇ ಮದುವೆ ಆಗ್ಬೋದು. ಆದ್ರೆ ಮಕ್ಕಳು ಮಾತ್ರ ಮಾಡಲ್ಲ. ಕುಡಿ, ಈ ಬಟನ್ ಒತ್ತಿದ್ರೆ ಡ್ಯಾನ್ಸ್ ಮಾಡುತ್ತೆ, ಈ ಬಟನ್ ಒತ್ತಿದ್ರೆ ಹಾಡು ಹೇಳುತ್ತೆ, ಈ ಬಟನ್ ಒತ್ತಿದ್ರೆ ನಾ ಏನ್ ಮಾಡಲ್ಲ, ಏನು ಮಾಡಲ್ಲ. ನಾನು ಹೇಳಿದ್ದು ಏನು ಮಾಡಲ್ಲ. ಪಾಪು ನೀನು ಹೋಗಿ ಒಳ್ಳೆ ಆಟ ಆಡ್ಕೋ. ಹೋಗಪ್ಪ, ರಿಮೋಟ್ ಬೇಕು. ಅನಿತಾ ನೀನು ಕೃಷ್ಣ ಜೊತೆ ಮಾತಾಡ್ತಿಲ್ವಂತಲ್ಲ, ಯಾಕೆ? ಲೋಫರ್ ನನ್ನ ಬಗ್ಗೆ ನನ್ನ ಹತ್ರ ಮಾತಾಡ್ಬೇಡ ಚಿನ್ನ. ಐ ಲವ್ ಯು ಚಿನ್ನ. ನೀನ್ ಬಿಟ್ಟಿರಕ್ಕಾಗಲ್ಲ, ನೀನೇ ನನ್ ಪ್ರಾಣ ಅಂತ ಹೇಳಿ ನನ್ನೂ ಸೇರಿಸಿ 50 ಹುಡುಗರಿಗೆ ಮೆಸೇಜ್ ಮಾಡಿದ್ದೇನೆ. ಅಂತ ಲೋಫರ್ ಅವನು. ಸಾರಿ ಮಗ. ಅವನೇನಾದ್ರೂ ನನ್ನ ಕೈ ಸಿಕ್ಕಿದ್ರೆ ಈ ಗೊಂಬೆ ಕೈ ಹಿಡ್ದಕ್ಕೆ ಅವನ ಕೈನ ಯಾಕಮ್ಮ ಹೋಮ್ವರ್ಕ್ ಎಲ್ಲ ಮಾಡಿದ್ಯೇನೋ? ಹೋಮ್ವರ್ಕ್ ಮಾಡಿದ್ದೀನಿ ಅಕ್ಕ ನಾನು. ಹೌದಾ? ಇರು ಪ್ರಶ್ನೆ ಕೇಳ್ತೀನಿ. A for ಆಪಲ್. ಓ ಮುದ್ದು. B for ಬರ್ಸಿ. ನಾನಲ್ಲ ಇವನು. C for ಚೈಲ್ಡು. ನಾನ್ ಹೇಳ್ಕೊಟ್ಟಿರ್ದೇನು, ನೀನ್ ಹೇಳದೇನು?
ಹೊಡಿಬೇಡ ಅಕ್ಕ. ಹೆಂಗ್ ಹೊಡಿಸ್ತೇನೆ ನನ್ನ ಮಗನಿಗೆ? ಅಕ್ಕ ಹೊಡಿತಾ ಇದ್ರು ಗೊಂಬೆ ಸುಮ್ಮನೆ ಇದೆಯಾ? ಹೊಡಿ ಹೊಡಿ, ಹೋಗು. ಹೊಡಿ, ಪಾಪು. ಅಯ್ಯೋ ಯಾಕೋ ಗೊಂಬೆ ಹೊಡಿತಾ ಇದ್ಯಾ? ಅದನ್ನ ಬಿಡು, ಇದನ್ನ ಹಿಡ್ಕೋ. ಇದ್ರಲ್ಲಿ ಆಟ ಆಡೋ. ಬಾರಿ ಡೆಕೋರೇಷನ್ ಮಾಡೋದಿದೆ. ಓಕೆ ಮಮ್ಮಿ. ಒಳ್ಳೆ ಕೆಲಸ ಮಾಡುದು. ಬಿದ್ದೋಯ್ತು ಅದು. ತಗೊಂಡ್ ಬಾ ಹೋಗು. ತಗೊಂಡ್ ಬಾ. ಏಯ್ ಹೋಗಲೇ. ತಗೊಂಡ್ ಬಾ. ಸೀತಾರಾಮ್ ಅವರೇ, ನನ್ನ ಕರೆದ್ರ? ಏಯ್ ನಿಮ್ಮ ಯಾಕೆ ಬಂದೆ? ಹೋಗಿ. ಅರೆ ಬೊಂಬೆ. ಓ ಸೀತು, ಆ ಬೊಂಬೆ ಜೊತೆ ನಂಗೊಂದು ಡ್ಯಾನ್ಸ್ ಮಾಡ್ಬೇಕು. ಕರ್ಸು ಕರ್ಸು. ಅಯ್ಯೋ ಎಷ್ಟು ಕ್ಯೂಟ್ ಆಗಿದೆ. ಬೊಂಬೆ 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 ನಿನ್ನ ಮುದ್ದು ಆಡಬೇಕು ನರ ಬೊಂಬೆ. ಬೊಂಬೆ 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 ನಿನ್ನ ಮುದ್ದು ಆಡಬೇಕು ನರ ಬೊಂಬೆ. ನಿನ್ನ ಚಂದ ಆಡಬೇಕು. ಅಯ್ಯೋ ಗೊಂಬೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದೆ. ನಂಗೂ ಗೊಂಬೆ ಜೊತೆ ಕುಣಿಬೇಕು. ಗೊಂಬೆ ಜೊತೆ ಡ್ಯಾನ್ಸ್ ಮಾಡ್ಬೇಕಂದ್ರೆ ಏನು ಒತ್ತಬೇಕು? ಕೆಳಗೊತ್ತಬೇಕು. ರಿಮೋಟ್ ಇದ್ದು ಇಲ್ಲಿ. ಒತ್ತು ಒತ್ತು. ಡ್ಯಾನ್ಸ್. ಬೊಂಬೆ 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 ನಿನ್ನ ಮುದ್ದು ಆಡಬೇಕು ನರ ಬೊಂಬೆ. ಬೊಂಬೆ 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 ನಿನ್ನ ಮುದ್ದು ಆಡಬೇಕು. ಇದೇನಿದು? ಆ ಗೊಂಬೆ ನನ್ನ ಮಗಳ ಜೊತೆ ಚೆನ್ನಾಗಿ ಕುಣಿತಿತ್ತು, ನನ್ನ ಜೊತೆ ಡ್ಯಾನ್ಸೇ ಮಾಡ್ತಿಲ್ಲ. ಯಾಕೋ ಡ್ಯಾನ್ಸ್ ಮಾಡ್ತಿಲ್ಲ? ಡ್ಯಾನ್ಸ್ ಮಾಡು. ಅಮ್ಮ ಗೊಂಬೆಗೆ ಹೊಡಿಬೇಡ ನೀನು. ನೀ ಸುಮ್ನಿರ. ಹಂಗೆ ಹೊಡಿತೀಯ ನೀನು? ಹೊಡಿತೀಯ ನೀನು? ಹಂಗೆ ಹೊಡಿತೀಯ? ನೀನು ಬಾ ಎಲ್ಲಿಗೆ? ಟಾಯ್ಲೆಟ್ಗೆ. ನನ್ಗೆ ಅರ್ಜೆಂಟ್ ಆಗಿಲ್ಲ. ಅದಕ್ಕಲ್ಲ, ಮತ್ತೆ? ತೊಳಿಲಿಕ್ಕೆ. ಹುಡುಗಿ ಜೊತೆ ಒಂದು ಮಾಡಂತ ಬಂದ್ರೆ ತೊಳಿ ಹಾಕೋದ್ನಲ್ಲಪ್ಪ. ಎಲ್ಲ ಚಂದ ಆಯ್ತು. ಅನಿತಾ, ನಾಳೆ ನಮ್ಮ ಬೇಡ, ಇವನೇ ಬರ್ಲಿ. ಅಮ್ಮನಿಗಿಂತ ಇವನೇ ಚೆನ್ನಾಗಿ ತೊಳಿಬೇಡ. ಅವ್ನು ತೊಳಿಯಕ್ಕೆ ನಿಮ್ಮನೆ ಕೆಲಸದವನೇನೋ. ನಂಗೆ ಹೊಡಿಬೇಡ ಅಂಕಲ್. ಏನ್ ಮಾಡ್ತೀನಿ ಅಂದ್ರೆ ನೋಡ್ತಾ ಇಲ್ಲ. ಏನ್ ಮಾಡ್ತೀವ? ನೆಕ್ಸ್ಟ್ ನೀನೆ ಮಗ. ಸುಮ್ನಿರೋ ಪಾಪ. ಗೊಂಬೆ ಆಟಾಡಿ ಆಟಾಡಿ ಬೆವ್ತೋಗ್ಬಿಟ್ಟಿದೆ. ನಾನ್ ಬಟ್ಟೆ ಚೇಂಜ್ ಮಾಡ್ತೀನಿ ಬಾ. ಬಟ್ಟೆ ನಾನೇ ಚೇಂಜ್ ಮಾಡ್ತೀನಿ. ನಾನ್ ಚೇಂಜ್ ಮಾಡ್ತೀನಿ. ನಾನ್ ಚೇಂಜ್ ಮಾಡ್ತೀನಿ. ನಾನು ಯಾರು ಬೇಡ, ನಾನ್ ಚೇಂಜ್ ಮಾಡ್ತೀನಿ. ಯಾರು ಬೇಡ, ನಾನು ಚೇಂಜ್ ಮಾಡ್ತೀನಿ. ಬನ್ನಿ. ಜೋಕರ್ ಕೃಷ್ಣ, ನೀನಾ? ಎಷ್ಟು ಸಲ ಹೇಳಿದೀನಿ ನನ್ನ ನೋಡ್ಬೇಡ, ಮಾತಾಡ್ಸ್ಬೇಡ ಅಂತ. ಆದ್ರೂ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲದೆ ನಮ್ಮ ಮನೆಗೆ ಬಂದಿದ್ಯಾ? ಅನಿತಾ, ನಾನು ಮಾತಾಡ್ತಿದ್ದೀರಮ್ಮ. ನೋಡು, ಪ್ರೀತಿ ಅಂದಮೇಲೆ ಕೋಪ, ತಾಪ, ಜಗಳ ಎಲ್ಲ ಕಾಮನ್ನು. ಅಂತದೇನ್ ಮಾಡಿದಾನ ಅವನು? ಅಂತದೇನ್ ಮಾಡಿದಾನ? ನನ್ನ ಪ್ರೀತಿ ಮಾಡ್ತಿರ್ಬೇಕಾದ್ರೆ ನನ್ಗೆ ಗೊತ್ತಿಲ್ಲದೆ ನನ್ನ ಬೆಸ್ಟ್ ಫ್ರೆಂಡ್ ಲವ್ ಮಾಡಿದಾನೆ ಅಂತ ನವರಂಗಿ ಇವನು. ಅನಿತಾ, ಆಕ್ಚುಲಿ ಅವಳು ನಿನ್ ಫ್ರೆಂಡು ಅಂತ ಗೊತ್ತಿರ್ಲಿಲ್ಲ ಕಣೆ. ಗೊತ್ತಿದ್ದಿದ್ರೆ ನಾನು ಬೇರೆಯೊಳಗೆ ಮೆಸೇಜ್ ಮಾಡ್ತಾ ಇದ್ದೆ. ಓಕೆ, ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್ ನ ಎಲ್ಲಾ ತಂಡದ ಕಲಾವಿದರು ಸೇರಿ ಮಾಡಿದಂತಹ ಈ ಕ್ಯೂಟ್ ಜೋಕರ್ ಆಕ್ಟ್ ಗೆ ಬರಲಿ ಜೋರ್ ಚಪ್ಪಾಳೆ. ಸೊ ಸ್ಟ್ರೇಟ್ ಆಗಿ ಕುರಿ ಪ್ರತಾಪ್ ಸರ್ ಹತ್ರ ಕೇಳ್ತೀನಿ. ಸರ್, ಹೇಗಿತ್ತು ಸ್ಕಿಟ್ಟು? ನಾವೆಷ್ಟೇ ಬೇಸರದಲ್ಲಿದ್ರು, ಬೇಜಾರಲ್ಲಿದ್ರು, ಅದನ್ನೆಲ್ಲ ದೂರ ಮಾಡಿ ನಕ್ಕು ನಗಿಸುವಂತ ತಾಕತ್ತಿರೋದು ನಮ್ಮ ಜೋಕರ್ಸ್ ಕಲಾವಿದರಿಗೆ ಮಾತ್ರ. ಈ ಒಂದು ವೇದಿಕೆ ಮೂಲಕ ಆ ಎಲ್ಲ ಜೋಕರ್ಸ್ಗಳಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಎಲ್ಲರೂ ಸೂಪರ್ ಆಗಿ ಅವ್ರು ಪರ್ಫಾರ್ಮೆನ್ಸ್ ಮಾಡಿದ್ರಿ. ಆದರೆ ಪ್ರವೀಣ್ ಮಾತ್ರ ತುಂಬಾ ಚೆನ್ನಾಗಿತ್ತು, ಸೂಪರ್. ಈಗ ನಮ್ಮ ಕೃಷ್ಣೇಗೌಡರು ಸರ್, ಇಷ್ಟ ಆಯ್ತು? ನಮ್ಮನ್ನ ಕರೆದು ಗೌರವದಿಂದ ಕೂರಿಸಿ ಇಷ್ಟು ಅದ್ಭುತವಾದ ಕಾಮಿಡಿ ಶೋ ತೋರಿಸ್ತಿದ್ದಾರೆ. ಇದು ಹೆಂಗೆ ಅಂದ್ರೆ ಸಂಬಳ ಕೊಟ್ಟು ಸಕ್ಕರೆ ತಿನ್ನಿಸ್ತಂಗೆ. ತಲೆ ಯಾವಾಗ್ಲೂ ನಮ್ಮನ್ನ
ವಾಸ್ತವ ಜಗತ್ತಿಂದ ಹೊರಗೆ ಕರ್ಕೊಂಡು ಹೋಗ್ಬೇಕು. ಒಂಚೂರು ಸುಳ್ಳು ಹೇಳಬೇಕು, ಆವಾಗಲೇ ಕಲೆ ಚಂದ. ನಮ್ಮ ವಾಸ್ತವ ಜಗತ್ತಿಂದ ಬಹಳ ಕಾಲ ಹೊರಗೆ ಕರ್ಕೊಂಡು ಹೋಗಿದ್ದೀರಿ. ಎಸ್ಕೇಪ್ ಫ್ರಮ್ ರಿಯಾಲಿಟಿ ಅಂತಾರೆ. ಆರ್ಟ್ ಎಸ್ಕೇಪ್ಸ್ ಅಸ್ ಫ್ರಮ್ ರಿಯಾಲಿಟಿ. ನಿಜ ಜೀವನದಿಂದ ಹೊರಗೆ ಕರ್ಕೊಂಡು ಹೋಗುತ್ತೆ. ಒಂದಷ್ಟೊತ್ತು ಇದೆಲ್ಲವೂ ಸತ್ಯ ಅಂತ ಅನಿಸ್ತಾ ಇತ್ತು. ಗ್ರೇಟ್, ಥ್ಯಾಂಕ್ ಯು. ವಾವ್, ಥ್ಯಾಂಕ್ ಯು. ಈಗ ನಮ್ಮ ಗಾಡ್ ಫಾದರ್ ಜಗ್ಗೇಶ್ ಸರ್ನ ಕೇಳೋಣ. ಸರ್, ಹೇಗಿತ್ತು ಸ್ಕಿಟ್ಟು? ತುಂಬ ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡಿದ್ರು. ಇವನು ಆ್ಯಕ್ಟ್ ಮಾಡ್ತಾ ಇರಬೇಕಾದ್ರೆ ನನ್ನಲ್ಲಿರೋ ಒಬ್ಬ ಕಾಮಿಡಿ ನಟ ಹೇಳ್ತಾ ಇದ್ದ. ಏನಂತ ಹೇಳ್ತಿದ್ದ? ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡುವಂಥ ಕಲಾವಿದನಿಗೆ ಒಂದೇ ಒಂದು ವರ್ಡಲ್ಲಿ ಒಂದು ಗೌರವ ಸಿಗುತ್ತೆ, ಏನಂದರೆ ಕಾಮಿಡಿ ಪೀಸು. ಬಟ್ ಅವ್ರಿಗೆಲ್ಲ ಒಂದು ಉತ್ತರ ಕೊಡೋಣ ಅಂತ ಒಂದು ಆಸೆ. ಏನು ಅಂದರೆ, ಒಂದು ಜೋಕರ್ ಇದ್ದರೆ ಅದು ಯಾವ ಎಲೆಗೆ ಬೇಕಾದ್ರೂ ಸೂಟ್ ಆಗುತ್ತೆ. ಅದು ಜೋಕರ್ ಇಲ್ಲ ಅಂದರೆ ಆಟವೇ ಇಲ್ಲ. ಅವ್ನು ನೋಡಿ, ಅವ್ನ ವೇಷಭೂಷ ನೋಡಿ, ಅವ್ನ ಮುಖಾನೇ ಗೊತ್ತಾಗಲ್ಲ, ಬಟ್ ನಗಿಸ್ತಾ. ದಟ್ ಈಸ್ ದಿ ತಾಕತ್ ಆಫ್ ಕಾಮಿಡಿ. ಎಕ್ಸ್ಟ್ರಾರ್ಡಿನರಿ. ಥ್ಯಾಂಕ್ ಯು ಜಗೇಶ್ ಸರ್. ಜೊತೆಗೆ ಟೀಮ್, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಮೂಷಿಕ ನಿಂತ್ಕೊಳ್ಳೋ, ನನ್ನ ಕೈಲಿ ಓಡಕ್ ಆಗ್ತಾ ಇಲ್ಲ. ಮೂಷಿಕ, ನಿನ್ನ ಒತ್ಕೊಳಕ್ಕಾಗಲ್ಲ. ನಿನ್ನ ಒತ್ಕೊಂಡ್ರೆ ನಾನು ಅಪ್ಪಚ್ಚಾಗಿ ಹೋಯ್ತೀನಿ ಅಷ್ಟೇ. ಮೂಷಿಕ, ನನ್ನ ಮೇಲೆ ಸ್ವಲ್ಪ ಕರುಣೆ ತೋರಿಸು. ನೋಡು, ತಿಂದು ತಿಂದು ಹೊಟ್ಟೆ ಹೆಂಗಾಗಿದೆ ಅಂತ. ನಾನು ನಿನ್ನ ಮೇಲೆ ಕರುಣೆ ತೋರಿಸಿದ್ರೆ ನಾನು ಗೋವಿಂದ ಆಯ್ತೀನಿ ಅಷ್ಟೇ. ಮೂಷಿಕ, ನಿಂತ್ಕೊಳ್ಳೋ. ನನ್ನ ಕೈಲಿ ಓಡಕ್ ಆಗ್ತಿಲ್ಲ. ಮೂಷಿಕ, 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 ಮೂಷಿಕ. ಸದ್ಯ ಯಾರು ನೋಡಿಲ್ಲ. ಪ್ರಭು, ಅಲ್ಲಿ ನೋಡಿ, ನಿಮ್ಮನ್ನ ನೋಡಿ ಹೆಂಗ ಅನ್ಕೋತಾ ಇದ್ದಾರೆ. ಅಯ್ಯ ಗಣೇಶ, ಏನಯ್ಯ ನಿನ್ನ ಅವಸ್ಥೆ? ಕೆಳಗೆ ಬಿದ್ದ ನನ್ನನ್ನು ಕೈ ಕೊಟ್ಟು ಮೇಲೆಬ್ಬಿಸಬೇಕೆಂಬ ಕನಿಷ್ಠ ಸೌಜನ್ಯವಿಲ್ಲದೆ ಆಡಿಸುತ್ತಿರುವನಲ್ಲ ಈ ಚಂದ್ರ. ಚಂದ್ರ, ನೋಡಲಿಕ್ಕೆ ಸುಂದರವಾಗಿದ್ದೇನೆ ಅಂತ ಗರ್ವದಿಂದ ಮೆರೆಯುತ್ತಿರುವ ನೀನು ಇದಕ್ಕೆ ತಕ್ಕ ಶಾಸ್ತಿಯನ್ನು ಅನುಭವಿಸುತ್ತೀಯ. ಮೃಗಲಾಂಛನನಾದ ನಿನ್ನನ್ನು ಈ ದಿನ, ಅಂದರೆ ಶುಕ್ಲ ಪಕ್ಷ ಚತುರ್ಥಿಯಲ್ಲಿ ಯಾರೆಲ್ಲ ನೋಡುವರೋ ಅವರು ಅಪವಾದಕ್ಕೆ ಒಳಗಾಗಿ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸುತ್ತಾ ನಿನ್ನನ್ನು ಶಪಿಸುವಂತಾಗಲಿ. ಇದೇ ನನ್ನ ಶಾಪ. ಅಯ್ಯೋ ಅಯ್ಯೋ, ಕರುಣಾ ಸಮುದ್ರನೇ, ವಿಘ್ನ ವಿನಾಶಕನೇ, ಗಣಪತಿ ಲಂಬೋದರ, ಕರುಣಾ ಸಮುದ್ರನೇ, ಕರುಣಾ ಸಮುದ್ರನೇ. ತಿಳಿಯದೆ ಮಾಡಿದ ಅಪಹಾಸ್ಯದ ಕ್ಷಣವನ್ನು ಮನ್ನಿಸು ತಂದೆ, ಮನ್ನಿಸು. ನನ್ನನ್ನು ಯಾರು ನೋಡದೆ ಹೋದರೆ ನನ್ನ ಸೌಂದರ್ಯವಿದ್ದು ಏನು ಪ್ರಯೋಜನ? ದಯಮಾಡಿ ಶಾಪವನ್ನು ಹಿಂಪಡೆದುಕೋ, ಶಾಪವನ್ನು ಹಿಂಪಡೆದುಕೋ. ಒಂದು ಬಾರಿ ಶಾಪ ಕೊಟ್ಟರೆ ಅದನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲ ಚಂದ್ರ. ಆದರೆ ಶಾಪವನ್ನು ಕಡಿಮೆ ಮಾಡುತ್ತೇನೆ. ಹಾಗೆ ನನ್ನ ಶಾಪದಿಂದ ನಿನ್ನ ಸುಂದರವಾದ ಮುಖ ದಿನೇ ದಿನೇ ನಿಧಾನವಾಗಿ ಕ್ಷೀಣಿಸುತ್ತಾ ಬರುತ್ತದೆ. ಒಂದು ದಿನ ಮಾತ್ರ ನೀನು ಆಕಾಶದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಬಳಿಕ ದಿನೇ ದಿನೇ ನಿನ್ನ ಮುಖ ಹೆಚ್ಚಾಗುತ್ತಾ ಹೋಗುತ್ತದೆ. 15ನೇ ದಿನ ನೀನು ಮತ್ತೆ ಮೊದಲಿನಂತೆ ಸಂಪೂರ್ಣವಾಗಿ ಪ್ರಕಾಶಿಸುತ್ತೀಯ. ತಥಾಸ್ತು. ಧನ್ಯೋಸ್ಮಿ ಪ್ರಭು, ಧನ್ಯೋಸ್ಮಿ, ಧನ್ಯೋಸ್ಮಿ, ಧನ್ಯೋಸ್ಮಿ. ಮೂಷಿಕ, ನಡೆ ಹೋಗೋಣ. ಆ ಪ್ರಭು, ನಿನಗಿದು ಬೇಕಿತ್ತ? ಹೀಗೆ ಚಂದ್ರನಿಗೆ ಗಣೇಶ ಶಾಪ ನೀಡಿದ ಪರಿಣಾಮವಾಗಿ ಅಂದಿನಿಂದ ಅಮಾವಾಸ್ಯೆ, ಹುಣ್ಣಿಮೆ ಸೃಷ್ಟಿಯಾಯಿತು ಎಂದು ಪುರಾಣ ಹೇಳುತ್ತದೆ. ಒಮ್ಮೆ ಬಾಲ್ಯಾವಸ್ಥೆಯಲ್ಲಿದ್ದ ಶ್ರೀಕೃಷ್ಣ ಮೊಸರಿನ ಗಡಗೆಯಲ್ಲಿ ಕಾಣಿಸುವ ಚಂದ್ರನ ಬಿಂಬವನ್ನು ನೋಡಿ ಚಂದ್ರದೋಷಕ್ಕೆ ಗುರಿಯಾಗುತ್ತಾನೆ. ಅದರ ಹಿನ್ನೆಲೆಯೇ ಈ ಶಮಂತಕಮಣಿಯ ಕಥೆ. ಹಿಂದೆ ಯಾದವರಲ್ಲಿ ಶ್ರೇಷ್ಠನಾದ ಸತ್ರಾಜಿತ ಮಹಾರಾಜ ತನ್ನ ಪ್ರಜೆಗಳನ್ನು ಮಕ್ಕಳಂತೆ ಪಾಲಿಸುತ್ತಿದ್ದ. ಒಮ್ಮೆ ಈತನ ರಾಜ್ಯಕ್ಕೆ ಭೀಕರ ಬರಗಾಲ ಬಂದು ಅದರಿಂದ ಪಾರಾಗಲು
ಸತ್ರಾಜಿತ ಮಹಾರಾಜ ಸೂರ್ಯನಾರಾಯಣನ ಮೊರೆ ಹೋಗುತ್ತಾನೆ. ಸತ್ರಾಜಿತ, ಪ್ರಭು ಪ್ರಭು, ಧನ್ಯೋಸ್ಮಿ ಪ್ರಭು, ಧನ್ಯೋಸ್ಮಿ. ಸತ್ರಾರ್ಜಿತ, ನಿನ್ನ ತಪಸ್ಸಿನಿಂದ ನಾನು ಸುಪ್ರೀತನಾಗಿದ್ದೇನೆ. ಏನು ಬರಬೇಕೋ ಕೇಳಿಕೋ. ಪ್ರಭು, ನಾನು ಮತ್ತು ನನ್ನ ರಾಜ್ಯದ ಜನರ ಸಂಕಷ್ಟದ ಪರಿಸ್ಥಿತಿ ನಿಮಗೇ ತಿಳಿದಿದೆ. ನನ್ನ ರಾಜ್ಯದ ಜನರೆಲ್ಲರೂ ಸದಾಕಾಲ ಸುಖಿಯಾಗಿರಬೇಕು. ಅದಕ್ಕಾಗಿ ನಾನೇನು ಮಾಡಬೇಕು? ನಿಶ್ಚಿಂತೆಯಿಂದ ಕೇಳಿಕೋ. ಪ್ರಭು, ನಿಮ್ಮ ಕೊರಳಲ್ಲಿ ಪ್ರಜ್ವಲಿಸುತ್ತಿರುವ ಆ ಶವಂತಕ ಮಣಿಯನ್ನು ದಯಪಾಲಿಸಿದರೆ ಅಷ್ಟೇ ತಾನೇ? ಸತ್ರಾಜಿತ, ಈ ಶಮಂತಕ ಮಣಿ ಅಂತಿಂತ ಮಣಿಯಲ್ಲ. ನಿನ್ನ ರಾಜ್ಯದಲ್ಲಿ ಉಂಟಾಗಿರುವ ಬರಗಾಲವನ್ನು ಕಳೆಯಲಿಕ್ಕೆ ಪ್ರತಿದಿನವೂ ಕೇಳಿದಷ್ಟು ಬಂಗಾರವನ್ನು ಕೊಡಬಹುದಾದ ವಿಶೇಷ ಶಕ್ತಿ ಉಳ್ಳಂತಹ ಅಮೂಲ್ಯವಾದ ಮಣಿ. ಇದರ ಪ್ರಭಾವದಿಂದ ನಿನ್ನ ರಾಜ್ಯ ಸುಕ್ಷೇಮವಾಗಲಿ, ಸುಭಿಕ್ಷವಾಗಲಿ. ತೆಗೆದುಕೋ. ಧನ್ಯೋಸ್ಮಿ ಪ್ರಭು, ಧನ್ಯೋಸ್ಮಿ. ತಥಾಸ್ತ್. ಹೀಗೆ ಸೂರ್ಯನಿಂದ ಪಡೆದ ಶಮಂತಕ ಮಣಿಯ ಪ್ರಭಾವದಿಂದ ಸತ್ರಾಜಿತನು ತನ್ನ ರಾಜ್ಯವನ್ನು ಮತ್ತೊಮ್ಮೆ ಸಮೃದ್ಧ ರಾಜ್ಯವನ್ನಾಗಿ ಮಾಡುತ್ತಾನೆ. ಈ ಅದ್ಭುತ ಮಣಿಯ ಪ್ರಭಾವ ತಿಳಿದು ಶ್ರೀಕೃಷ್ಣ ಒಮ್ಮೆ ಸತ್ರಾಜಿತನ ಅರಮನೆಗೆ ಬರುತ್ತಾನೆ. ಹೇ ಯದುನಂದನ, ದ್ವಾರಕೆಯಿಂದ ಇಲ್ಲಿಯವರೆಗೂ ಬರುವ ರಾಜಕಾರಣವೇನೆಂದು ತಿಳಿಯಬಹುದೇ? ಮಹಾರಾಜ ಸತ್ರಾರ್ಜಿತ, ನಾನು ಯಾವುದೇ ಉದ್ದೇಶವಿಲ್ಲದೆ ಎಂದೂ ಎಲ್ಲಿಯೂ ಅನಗತ್ಯವಾಗಿ ಪ್ರವೇಶಿಸುವುದಿಲ್ಲ. ಅದರ ಹಿಂದೆ ಯಾವುದೋ ಒಂದು ಬಲವಾದ ಕಾರಣವಿದ್ದರೆ ಮಾತ್ರ ಅಲ್ಲಿ ಹಾಜರಾಗುತ್ತೇನೆ. ಕೃಷ್ಣ, ನಿನ್ನ ಬಗ್ಗೆ ನನಗೆ ತಿಳಿದಿದೆ. ಪೀಠಿಕೆಯನ್ನು ನೀಡದೆ ನೇರವಾಗಿ ವಿಷಯಕ್ಕೆ ಬಾ. ನನಗೆ ಆ ಶಮಂತಕ ಮಣಿ ಬೇಕು. ಏನು? ಶಮಂತಕ ಮಣಿ ಬೇಕೆ? ಹೌದು. ಇದೊಳ್ಳೆ ಗೊಂದಲವಾಯಿತಲ್ಲ. ಸೂರ್ಯ ದೇವರನ್ನು ಒಲಿಸಿಕೊಂಡು ಪಡೆದಿರುವ ಈ ಮಣಿಯನ್ನು ನಾನು ನಿನಗೆ ಕೊಡಬೇಕೆ? ಖಂಡಿತ ಅದು ಅಸಾಧ್ಯ. ಮಹಾರಾಜ ಸತ್ರಾರ್ಜಿತ, ಆ ಮಣಿಯನ್ನು ಸಂಪಾದಿಸಿದ್ದು ನೀನೇ ಆಗಿರಬಹುದು. ಆದರೆ ನೀ ಗಳಿಸಿದ್ದ ಆ ಮಣಿಯನ್ನ ನೀನೇ ಬಳಸಿಕೊಂಡರೆ ಅದು ಸ್ವಾರ್ಥವಾಗುವುದಿಲ್ಲವೇ? ಆ ಮಣಿಯನ್ನು ನಾನು ಇಟ್ಟುಕೊಳ್ಳುವುದಿಲ್ಲ. ಯಾದವ ರಾಜನಾಗಿರುವಂತಹ ಉಗ್ರಸೇನ ಮಹಾರಾಜನಿಗೆ ಕೊಡುತ್ತೇನೆ. ಈಗ ಅದು ಅವರ ಬಳಿ ಇರುವುದೇ ಕ್ಷೇಮ. ಅಂದರೆ ಈ ಮಣಿ ನನ್ನ ಬಳಿ ಇರಲು ನನಗೆ ಅರ್ಹತೆ ಇಲ್ಲವೇ ಕೃಷ್ಣ? ಹಾಗೆಂದು ನಾನು ಹೇಳಲಿಲ್ಲ. ಈಗ ಆ ಮಣಿಯ ಉಪಯೋಗ ಇಲ್ಲಿಗಿಂತ ಅಲ್ಲಿ ಹೆಚ್ಚು ಅಗತ್ಯವಿದೆ. ಹಾಗಾಗಿ ಕೇಳುತ್ತಿದ್ದೇನೆ. ಯೋಚಿಸಿ ನೋಡು. ಯೋಚಿಸಿದರೂ ಅಷ್ಟೇ, ವಿವೇಚಿಸಿದರೂ ಅಷ್ಟೇ, ಈ ಮಣಿ ನಿನಗೆ ಸಿಗುವುದಿಲ್ಲ. ತಾವಿನ್ನು ದಯಮಾಡಿಸಬಹುದು. ಅಗತ್ಯವಾಗಿ. ಅಣ್ಣ, ಏನನ್ನು ಯೋಚಿಸುತ್ತಿರುವೆ? ಆ ಕೃಷ್ಣನಾಡಿದ ಮಾತುಗಳಿಂದ ಬೇಸರವಾಯಿತೇನು? ಹಾಗೇನು ಇಲ್ಲ ಪ್ರಸೇನ. ಈಗಾಗಲೇ ಈ ಮಣಿಯನ್ನು ಕೃಷ್ಣ ಕೇಳಿದ್ದಾನೆ. ಕಪಟ ನಾಟಕ ಸೂತ್ರಧಾರನಾಗಿರುವ ಆ ಕೃಷ್ಣ ಮತ್ತೊಂದು ನಾಟಕ ಆಡಿಕೊಂಡು ಈ ಮಣಿಯನ್ನು ತೆಗೆದುಕೊಂಡು ಹೋದರೆ ನಾನೇನು ಮಾಡಲಿ? ಇದೇ ಯೋಚನೆಯಾಗಿದೆ. ಪ್ರಭು ಕಾಪಾಡಿ, ಮಹಾಪ್ರಭು ಕಾಪಾಡಿ. ಯಾಕೆ? ಏನಾಯಿತು? ಕಾಡಿನ ಕ್ರೂರ ಪ್ರಾಣಿಗಳ ಅಟ್ಟಹಾಸ ಹೆಚ್ಚಾಗಿ ನಾಡಿನ ಕಡೆಗೆ ಧಾವಿಸುತ್ತಿವೆ. ಜನರು ಕಕ್ಕಾಬಿಕ್ಕಿಯಾಗಿ ಓಡುತ್ತಿದ್ದಾರೆ. ಹೌದೇ? ಹಾಗಾದರೆ ಈ ಕೂಡಲೇ ಕಿರಾತ ಪಡೆಯನ್ನು ಸಜ್ಜುಗೊಳಿಸಿ ಅವುಗಳ ಬೇಟೆಗಾಗಿ ಅರಣ್ಯಕ್ಕೆ ಹೊರಡುತ್ತೇವೆ. ಅಪ್ಪಣೆ ಪ್ರಭು. ನಿಲ್ಲು! ಈ ಅಲ್ಪ ಕಾರ್ಯಕ್ಕೆ ನೀವು ಹೋಗಬೇಕೆ ಅಣ್ಣ? ಅಕ್ರೂರ ಪ್ರಾಣಿಗಳ ಅಟ್ಟಹಾಸವನ್ನು ನಾನು ಪರಿಹರಿಸುತ್ತೇನೆ. ಅಪ್ಪಣೆಯನ್ನು ಕೊಡಿ. ಹಾಗೆ ಆಗಲಿ ಪ್ರಸೇನ. ಆದರೆ
ಆ ಕ್ರೂರ ಪ್ರಾಣಿಗಳನ್ನು ನಿಗ್ರಹಿಸುವುದು ಅಷ್ಟು ಸುಲಭವಲ್ಲ. ಸೂರ್ಯ ರಶ್ಮಿಗಳು ಒಳಗೆ ಬರದಂತಹ ಆ ಕಗ್ಗಾಡಿನಲ್ಲಿ ಬೇಟೆಯಾಡುವುದು ಅಸಾಧ್ಯ. ಅದಕ್ಕಾಗಿ ಈ ಮಣಿಯನ್ನು ನಿನಗೆ ಕೊಡುತ್ತಿದ್ದೇನೆ. ಇದೇ ನಿನಗೆ ದಾರಿ ತೋರಿಸುತ್ತದೆ. ಆಗಲಿ ಅಣ್ಣ. ವಿಜಯೀ ಭವ. ಹೀಗೆ ಬೇಟೆಗೆಂದು ಹೋದ ಪ್ರಸೇನ ಮಹಾರಾಜ ಕಾಡಿನಲ್ಲಿಯೇ ಮೃತನಾಗುತ್ತಾನೆ. ಇತ್ತ ಯಾದವರಲ್ಲಿ ಹಾಗೂ ದ್ವಾರಕೆಯಲ್ಲಿ ಶಮಂತಕ ಮಣಿಯ ಆಸೆಗಾಗಿ ಕೃಷ್ಣನೇ ಪ್ರಸೇನನನ್ನು ಕೊಂದಿದ್ದಾನೆ ಎಂಬ ವದಂತಿ ಹಬ್ಬುತ್ತದೆ. ಈ ಅಪವಾದದಿಂದ ಹೊರಬರುವುದಕ್ಕಾಗಿ ಪ್ರಸೇನನನ್ನು ಹುಡುಕುತ್ತಾ ಶ್ರೀಕೃಷ್ಣ ಕಾಡಿಗೆ ಬರುತ್ತಾನೆ. ಜೋ 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 ಸುಕುಮಾರ, ಜೋ 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 ತರಳ ಪ್ರವೀರ. ಸಿಂಹ ಪ್ರಸೇನನನ್ನು ವಧಿಸಿತು. ಆ ಪ್ರಸೇನನಿಂದ ಶಮಂತಕ ಮಣಿಯನ್ನು ಪಡೆದುಕೊಂಡ ಸಿಂಹವನ್ನು ವಧಿಸಿದ್ದು ನಮ್ಮ ತಂದೆ ಜಾಂಬವಂತ. ಅಳಬೇಡ ಕಂದ, ವಿಶೇಷವಾಗಿರತಕ್ಕಂತಹ ಈ ಶಮಂತಕ ಮಣಿ ನಿನ್ನದೇ. ಹೇ ಯುವತಿ, ಆ ಶಮಂತಕ ಮಣಿ ನನಗೆ ಸೇರಿದ್ದು, ಅದನ್ನು ನನಗೆ ನೀಡು. ಹೇ, ಯಾರು ನೀನು? ಇಲ್ಲಿಗೇಕೆ ಬಂದೆ? ನೋಡು, ಶಮಂತಕ ಮಣಿ ನನ್ನ ತಂದೆ ನನಗಾಗಿ ನೀಡಿರುವ ಅಮೂಲ್ಯವಾದ ಉಡುಗೊರೆ. ನಾನು ಅದನ್ನು ಯಾರಿಗೂ ನೀಡುವುದಿಲ್ಲ. ಅದು ನಿನ್ನ ತಂದೆಯದ್ದಲ್ಲ, ನನ್ನ ಗೆಳೆಯ ಪ್ರಸೇನ ಮಹಾರಾಜನದ್ದು. ಬೇಟೆಗೆಂದು ಬಂದ ಅವನನ್ನು ಹುಡುಕುತ್ತಿದ್ದೆ. ಆದರೆ ದುರಾದೃಷ್ಟವಶಾತ್ ಅವನನ್ನು ಒಂದು ಸಿಂಹವು ಕೊಂದಿತ್ತು. ಅದರ ಹೆಜ್ಜೆಯ ಜಾಡನ್ನೇ ಹಿಂಬಾಲಿಸುತ್ತಾ ಮುಂದೆ ಬಂದಾಗ ಅಲ್ಲಿ ಸಿಂಹವು ಸತ್ತು ಬಿದ್ದಿತ್ತು. ಅದರ ಪಕ್ಕದಲ್ಲಿರುವ ಒಂದು ಕರಡಿಯ ಹೆಜ್ಜೆ ಗುರುತನ್ನ ಹಾಗೇ ಹಿಂಬಾಲಿಸುತ್ತಾ ಇಲ್ಲಿಯವರೆಗೂ ಬಂದೆ. ಆ ಶಮಂತಕ ಮಣಿಯ ಆಸೆಗಾಗಿ ನಾನೇ ಪ್ರಸೇನನನ್ನು ಕೊಂದಿದ್ದೇನೆ ಎಂಬ ಅಪವಾದ ನನ್ನ ಮೇಲಿದೆ. ಈಗ ಆ ಅಪವಾದದಿಂದ ನಾನು ಮುಕ್ತನಾಗಬೇಕಾದರೆ ನೀನು ನನಗೆ ಆ ಶಮಂತಕ ಮಣಿಯನ್ನು ನೀಡಬೇಕು. ನೋಡಿ, ನೀವು ಏನೇ ನುಡಿದರೂ ನಾನು ಶಮಂತಕ ಮಣಿಯನ್ನು ನಿಮಗೆ ನೀಡುವುದಿಲ್ಲ. ಓಹೋ, ಹಾಗೇನು? ಇರಲಿ ಇರಲಿ, ನಾನೇ ತೆಗೆದುಕೊಳ್ಳುತ್ತೇನೆ. ನಿಲ್ಲಿ, ಮುಂದೆ ಬರಬೇಡಿ. ಅಪ್ಪಾಜಿ, ಎಲ್ಲಿರುವಿರಿ ನೀವು? ಬೇಗನೆ ಬನ್ನಿ. ಅಪ್ಪಾಜಿ, ಕಳ್ಳ ಕಳ್ಳ! ಏನಾಯ್ತು? ಅಪ್ಪಾಜಿ, ಕಳ್ಳ ಶಮಂತಕ ಮಣಿಯನ್ನು ಕದಿಯಲು ಬಂದಿದ್ದಾನೆ. ಏ ತರುಣ, ಯಾರು ನೀನು? ಇಲ್ಲಿಗೆ ಏಕೆ ಬಂದೆ? ನಿಮ್ಮ ಬಳಿ ಇರುವ ಆ ಶಮಂತಕ ಮಣಿಗಾಗಿ ಅದನ್ನು ನನಗೆ ಕೊಡು. ಸಮಂತಕ ಮಣಿಯನ್ನು ನಾನು ಯಾರಿಗೂ ಕೊಡುವುದಿಲ್ಲ. ಏಕೆಂದರೆ ಅದು ವಿಶೇಷವಾದ ವ್ಯಕ್ತಿಗೆ ಸೇರಬೇಕಾಗಿರುವುದು. ಸಮಂತಕ ಮಣಿಯು ಅಪಾತ್ರನಾದ ನಿನಗೆ ದಾನವಾಗಿ ನೀಡಲು ನಾನು ಬಯಸುವುದಿಲ್ಲ. ನೀನಿನ್ನು ಹೊರಡು. ಹಾಗಾದರೆ ಇದೇ ನಿನ್ನ ಕೊನೆಯ ನಿರ್ಧಾರವೇನು? ಹೌದು. ಹಾಗಿದ್ದರೆ ಸಮರಕ್ಕೆ ಸಿದ್ಧನಾಗು.
ಅಪ್ಪಾಜಿ ಎದ್ದೇಳಿ, ಅಪ್ಪಾಜಿ ಎದ್ದೇಳಿ. ಅಪ್ಪಾಜಿ. ಮಗಳೇ, ನನ್ನನ್ನು ಸೋಲಿಸುವ ಧೈರ್ಯ ನನ್ನ ಪ್ರಭು ಶ್ರೀರಾಮಚಂದ್ರನಿಂದ ಮಾತ್ರ ಸಾಧ್ಯ. ಈತನು ಸಾಮಾನ್ಯವಾದ ವ್ಯಕ್ತಿಯಲ್ಲ. ಪ್ರಭು, ನಾನು ಸೋತಿದ್ದೇನೆ. ತಾವ್ಯಾರೆಂದು ತಿಳಿಸುವ ಕೃಪೆ ಮಾಡಿ. ಜಾಂಬವಂತ, ನೋಡುವಂತವನಾಗು. ಪ್ರಭು ಶ್ರೀರಾಮಚಂದ್ರ, ತಾವ್ಯಾರೆಂದು ತಿಳಿಯದೆ ತಮ್ಮ ವಿರುದ್ಧವೇ ಯುದ್ಧ ಸಾರಿದರೆ ದೇವಾ. ನನ್ನದು ಮಹಾ ಅಪರಾಧವಾಯಿತು. ನನ್ನನ್ನು ಮನ್ನಿಸು ದೇವಾ, ನನ್ನನ್ನು ಮನ್ನಿಸು. ಜಾಂಬವಂತ, ಏಳು ಏಳು ಜಾಂಬವಂತ, ವ್ಯಥೆ ಪಡಬೇಡ. ಯುಗ ಯುಗಗಳಲ್ಲೂ ದರ್ಶನ ನೀಡಬೇಕೆಂಬ ನಿನ್ನ ಆಸೆಯಂತೆ ಈ ದ್ವಾಪರ ಯುಗದಲ್ಲಿ ಕೃಷ್ಣನಾಗಿ ನಿನಗೆ ದರ್ಶನ ಕೊಟ್ಟಿದ್ದೇನೆ. ಅಯೋಧ್ಯೆಯಲ್ಲಿ ಹೇಗೆ ನಿನ್ನ ಸೇವಾ ಭಾಗ್ಯವನ್ನ ನೀಡಿದೆಯೋ ಹಾಗೆ ದ್ವಾರಕೆಯಲ್ಲೂ ಕೂಡ ನಿನ್ನ ಸೇವೆ ನನಗೆ ಅಗತ್ಯವಿದೆ. ಬಾ ನನ್ನೊಡನೆ. ಅವಶ್ಯಕತವಾಗಿ ಪ್ರಭು, ಅವಶ್ಯವಾಗಿ ಪ್ರಭು. ಮಗಳೇ ಬಾ. ಪ್ರಭು, ಈ ಶಮಂತಕ ಮಣಿಯ ಜೊತೆಗೆ ಈ ಕನ್ಯಾಮಣಿಯನ್ನು ನೀವು ಸ್ವೀಕರಿಸಿ. ಆಗಲಿ. ಮಹಾರಾಜ ಸತ್ರಾರ್ಜಿತ, ಇದು ಸೂರ್ಯನಿಂದ ನೀನು ಗಳಿಸಿರುವ ಈ ಶಮಂತಕ ಮಣಿಯನ್ನ ತೆಗೆದುಕೋ. ಕೊಲೆಗಾರ ಹಾಗೂ ಕಳ್ಳನೆಂಬ ಅಪವಾದದಿಂದ ನನಗೆ ಮುಕ್ತಿಯನ್ನು ಕರುಣಿಸು. ಪ್ರಭು, ಎಲ್ಲದಕ್ಕೂ ಕಾರಣ ಕರ್ತೃ ಕರ್ಮ ಕ್ರಿಯೆ ನೀನೇ ಎಂಬುದು ಜಗತ್ತಿಗೆ ತಿಳಿದ ವಿಷಯ. ಆದರೆ ನಿಮಗೂ ಕೂಡ ಈ ಅಪವಾದ ಬರಲು ಕಾರಣವೇನು? ಎಲ್ಲರಂತೆಯೇ ನನ್ನಲ್ಲೂ ಕೂಡ ಮಾನವ ಸಹಜ ಗುಣಗಳಿವೆಯಲ್ಲ ಸತ್ರಾರ್ಜಿತ. ಅದರಿಂದ ಚೌತಿಯ ದಿನ ಚಂದ್ರನ ದರ್ಶನ ಮಾಡಿದ್ದ ಫಲದಿಂದಲೇ ನಾನು ಹೀಗೆಲ್ಲ ಅನುಭವಿಸಿದ್ದು. ನಾವುಗಳಷ್ಟೇ ಅಲ್ಲ, ನೀವು ಕೂಡ ಈ ಚಂದ್ರದೋಷದಿಂದ ಪರಿತಪಿಸುತ್ತಿದ್ದರೆ ಅದಕ್ಕಿರುವ ಮಾರ್ಗ ಇದೊಂದೇ. ಭಕ್ತಿಯಿಂದ ಶ್ರೀ ವಿಘ್ನೇಶ್ವರನನ್ನು ಸ್ತುತಿಸುವುದರ ಜೊತೆಗೆ ಶಮಂತಕ ಮಣಿಯ ಕಥೆಯನ್ನು ಕೇಳಿ. ಎಲ್ಲರಿಗೂ ಮಂಗಳವಾಗಲಿ. ಚೌತಿ ದಿನ ಈ ಒಂದು ಕಥೆನ ಕೇಳಿ ನಮ್ಮಲ್ಲಿರುವ ಸರಿ ತಪ್ಪುಗಳನ್ನ ಸರಿದೂಗಿಸ್ಕೊಂಡು ಜೀವನ ಮಾಡೋದಕ್ಕೆ ಒಂದು ಅದ್ಭುತವಾದ ಕತೆ ಅಂದ್ರೆ ಅದು ಶಮಂತಕ ಮಣಿ ಕತೆ. ನಮ್ಮ ಡ್ರಾಮಾ ಜೂನಿಯರ್ಸ್ ಪುಟಾಣಿಗಳೆಲ್ಲರೂ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಮೊದಲನೇದಾಗಿ ಡ್ರಾಮಾ ಜೂನಿಯರ್ಸ್ ಅನ್ನೋ ಸಕ್ಸಸ್ಫುಲ್ ಶೋನ ಸಾರಥ್ಯ ವಹಿಸಿದಂತಹ ನಮ್ಮ ಆನಂದ್ ಸರ್ ಹತ್ರ ಕೇಳೋಣ. ಸರ್, ನಮ್ಮ ಪುಟಾಣಿಗಳು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಸರ್. ನಾನು ಎದ್ದು ನಿಂತ್ಕೊಂಡು ಅವ್ರಿಗೆ ವಿಶ್ ಮಾಡಕ್ ಇಷ್ಟಪಡ್ತೀನಿ. ಒಂದು ಜೋರ ಚಪ್ಪಾಳೆ. ಫಸ್ಟ್ ಆಫ್ ಆಲ್ ಇಷ್ಟು ದಿನ ಆದ್ಮೇಲೆ ಮತ್ತೆ ನಾವೆಲ್ಲ ಸೇರ್ತಾ ಇದೀವಿ, ಅದೊಂದು ದೊಡ್ಡ ಖುಷಿ ಇದೆ ನನಗೆ. ಅವರ ಆ್ಯಕ್ಟ್ ಬಗ್ಗೆ ಲಕ್ಷ್ಮಿ ಅಮ್ಮ, ರವಿ ಸರು, ರಚಿತಾ ಮೇಡಮು ಅವ್ರುಗಳೇ ಹೊಗಳಿದ್ಮೇಲೆ ನಾನೇನು ಹೇಳೋದು. ಸೊ ಅವ್ರನ್ನ ಮತ್ತೆ ಈ ಗೆಟಪ್ಪಲ್ಲಿ ಈ ಥರದೊಂದು ಆ್ಯಕ್ಟಲ್ಲಿ ನಮ್ಮ ಮಂಜುನಾಥ್ ಬಡಿಗೇರ್ ಅವ್ರ ಮೆಂಟರ್ಶಿಪ್ಪಲ್ಲಿ ನೋಡೋದಕ್ಕೆ ಭಾಳ ಖುಷಿಯಾಗುತ್ತೆ. ಎಲ್ರಿಗೂ ಅವ್ರ ಜೊತೆಗೆ ಮ್ಯಾಚ್ ಆಗಿ ಮಾಡಿದಂಥ ನಮ್ಮ ಈ ಸೀಸನ್ನ ಕಿಲಾಡೀಸ್ಗಳಿಗೂ ತುಂಬ ಚೆನ್ನಾಗಿ ಮಾಡಿದ್ರಪ್ಪ. ಸೂಪರ್, ಫಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸಾಕ್ಷಾತ್ ದೇವಾನು ದೇವತೆಗಳೇ ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡಿದಷ್ಟು ಖುಷಿ ಪಟ್ಟಂತಹ ಅಕುಲ್ ಸರ್ ಹೇಗಿತ್ತು? ಆ ದೇವರುಗಳೇ ಬಂದು ಈ ನಾಟಕ ಮಾಡಿದ್ರೆ ಹೇಗಿರುತ್ತೋ ಹಾಗಿತ್ತು ಮಾರಾಯ. ಫ್ಯಾಂಟಾಸ್ಟಿಕ್. ನಿಜವಾಗ್ಲೂ ಇದನ್ನ ವರ್ಣಿಸೋದಕ್ಕೆ ಎರಡು ಮಾತಿಲ್ಲ ನನಗೆ. ಆ ಪುಟಾಣಿ ಮಗುವನ್ನು ನೋಡೋ ಆಸೆ ಇದೆ ನನಗೆ. ಗಣಪ, ಅಯ್ಯೋ ಬನುಶ್ರೀ, ವಾ
ಅವನು ಇಲ್ಲಿನೂ ಅಷ್ಟೇ ನೋಡಿ ಪಾಪ. ಬ್ರಿಲಿಯಂಟ್ ಅಮ್ಮ, ಬ್ರಿಲಿಯಂಟ್ ತಾಯಿ. ನಿಜವಾಗ್ಲೂ ದೈವತ್ವ ಇಲ್ಲಿ ಹರಿತಾ ಇತ್ತು ಈ ವೇದಿಕೆ ಮೇಲೆ. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್. ಮಗ, ಇವತ್ತು ಶಾವ್ಗೆ ಮಜ್ಜಿಗೆ ಹೊಡಿಬೇಡ ಕಣೋ, ಇವತ್ತು ಕಡುಬ್ ಮೇಲೆ ಪಾಯಸ ಅಂತ ಹೊಡಿಯೋ. ಇವತ್ತು ನಿಮ್ ಪರ್ಫಾರ್ಮೆನ್ಸ್ ಕಡುಬ್ ಮೇಲೆ ಪಾಯಸ. ಈಗ ನಮ್ಮ ಸರಸ್ವತಿ ಪುತ್ರರು ಪ್ರೊಫೆಸರ್ ಕೃಷ್ಣೇಗೌಡ್ರೆ. ಸ್ಟನ್ನಿಂಗ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್. ಕಲೆಗೊಂದು ಬಹಳ ಅದ್ಭುತವಾದ ಸಾಮರ್ಥ್ಯ ಇರುತ್ತೆ. ಅದೇನೆಂದರೆ ಯಾವ ಕಾಲವನ್ನು ಬೇಕಾದರೂ ಹಿಡ್ಕೊಂಡು ಬಂದು ಇಲ್ಲಿಗೆ ತಗೊಂಡು ಬರ್ಬೋದು. ನಮ್ಮ ಭೂತ ಭವಿಷ್ಯತ್ತು ಯಾವುದನ್ನು ಬೇಕಾದರೂ ಇಲ್ಲಿಗೆ ತಗೊಂಡು ಬರ್ಬೋದು. ಅರ್ಧ ಗಂಟೆ ಕಾಲ ಇವರು ದ್ವಾಪರವನ್ನು ಇಲ್ಲಿಗೆ ತಗೊಂಡು ಬಂದಿದ್ದಾರೆ. ಕಲೆಗೆ ಆ ಶಕ್ತಿ ಇದೆ. ಕಲಾವಿದನ ಬಹಳ ದೊಡ್ಡ ಶಕ್ತಿ ಯಾವುದು ಅಂದರೆ, ನಾನು ಇಲ್ಲವಾಗಬೇಕು, ಪಾತ್ರ ಮಾತ್ರ ನಿಲ್ಲಬೇಕು. ನಾನು ಈಗ ನೋಡಿದ್ದು ಇಲ್ಲಿರುವ ಅಷ್ಟು ಮಕ್ಕಳು ಬರೀ ಪಾತ್ರವಾಗಷ್ಟೇ ಕಾಣಿಸಿದ್ರು, ಅವ್ರ ವ್ಯಕ್ತಿತ್ವವೇ ಕಾಣಿಸ್ತಾರೆ. ಇದರ ಡೈರೆಕ್ಟರ್ಗೆ ಕೂಡ ಒಂದು ದೊಡ್ಡ ನಮಸ್ಕಾರ. He has worked out every small minute detail. ಹೌದು, ಅವ್ರನ್ನ ವೇದಿಕೆ ಮೇಲೆ ಕರೆಸಲೇಬೇಕು. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಮಂಜುನಾಥ್ ಬಡಿಗೇರ್ ಸರ್. ಮಂಜುನಾಥ್ ಬಡಿಗೇರ್ ಅವರೇ, ಅಭಿನಂದನೆಗಳು, ಕೃತಜ್ಞತೆಗಳು. ಆಮೇಲೆ ನನಗೆ ಇನ್ನೊಂದು ಸಂತೋಷ, ಇದನ್ನು ಹೇಳ್ಬಿಡ್ತೀನಿ. ಹಾಂ ಸರ್. ಈ ಕಾಲದ ಮಕ್ಕಳು ಕನ್ನಡ ಚೆನ್ನಾಗಿ ಮಾತಾಡಲ್ಲ ಅಂತ ನನಗೆ ತುಂಬ ಬೇಜಾರಾಗುತ್ತೆ. ಮನೇಲಿ ಹೋದಾಗೆಲ್ಲ ಇಂಗ್ಲೀಷ್ ಮಾತಾಡ್ತೀವಿ. ಕಾಮ್ ಸಿಟ್ ಹಿಯರ್, ಸೇ ಹಾಯ್ ಟು ಅಂಕಲ್, ಡ್ರಾಮಾ ಜೂನಿಯರ್ಸ್ ಮಕ್ಕಳು ನೋಡಿ ಅಂತೆಲ್ಲ ಹೇಳ್ತಿರ್ತಾರಲ್ಲ. ನನಗೆ ಏನಪ್ಪ ನಮ್ಮ ಕನ್ನಡದ ಕತೆ, ಈ ಮಕ್ಕಳನ್ನೆಲ್ಲ ಕನ್ನಡದಿಂದ ಕಳಿಸ್ಬಿಡ್ತಿದಾರಲ್ಲ ಹೊರಗೆ ಅಂತ. ಈ ಮಕ್ಕಳನ್ನ ನೋಡಿದ್ರೆ ಕನ್ನಡಕ್ಕೆ ಭವಿಷ್ಯ ಇದೆ. ಏನು ಚಂದ ಕನ್ನಡ ಮಾತಾಡ್ತಾರೆ, ಎಷ್ಟು ಚಂದ ಕನ್ನಡ ಮಾತಾಡ್ತಾರೆ. ಕನ್ನಡ ಭಾಷೆಗೊಂದು ಸಹಜವಾದ ಲಯ ಇದೆ, ಸಹಜವಾದ ಸೌಂದರ್ಯ ಇದೆ, ಸಹಜವಾದ ಚೆಲುವಿದೆ. ಆ ಚೆಲುವು, ಸೌಂದರ್ಯ, ಲಯದ ಜೊತೆ ಎಲ್ಲ ಮಕ್ಕಳು ಕನ್ನಡ ಮಾತಾಡಿದ್ದಾರೆ. ಹ್ಯಾಟ್ಸ್ ಆಫ್. ವಾವ್. ನಮ್ಮ ಮಿಮಿಕ್ರಿ ದಯಾನಂದ್ ಸರ್, ಹೇಗಿತ್ತು ಈ ಸ್ಕಿಟ್ಟು? ಮಂಜುನಾಥ್ ಅವರೇ, ನಿಮಗೆ ಒಂದು ನಮಸ್ಕಾರ. ಡೆಫಿನೆಟ್ಲಿ ಥಿಯೇಟರ್ಸ್ನ ಇನ್ನೂ ಉಳಿಸ್ಬಿಟ್ಟಿರಿ ನೀವು. ಯಾಕೆಂದರೆ ನಮ್ಮ ಕನ್ನಡದಲ್ಲಿ ಥಿಯೇಟರ್ಸ್ ಇಲ್ಲ, ಇವಾಗ ಅದಿಲ್ಲ ಇದಿಲ್ಲ ಅಂದಾಗ ಇಷ್ಟು ಪಾತ್ರಗಳನ್ನು ಉಳಿಸೋದ್ರ ಜೊತೆಗೆ ನಮ್ಮ ಕಥೆಯನ್ನು ಉಳಿಸೋದಕ್ಕೋಸ್ಕರ ನೀವೇನು ಕಷ್ಟಪಟ್ಟಿದ್ದೀರಾ ಅನ್ನೋದು ಆ ದೇವ್ರಿಗೆ ಗೊತ್ತು. ಆದರೆ ಒಂದು ಬಹಳ ವಿಶೇಷ ನಾನು ಇವತ್ತು ನೋಡಿದ್ದು ಅಂದರೆ, ಸೆಟ್ಟನ್ನು ಸಂಪೂರ್ಣವಾಗಿ ಉಪಯೋಗಿಸ್ಕೊಂಡಿದ್ದೀರಿ. ಎಷ್ಟೇ ಎಲ್ಲೆಲ್ಲಿ ಏನೇನು ತರಬೇಕು, ನಾವೇ ಈ ಕಡೆ ಆ ಕಡೆ ಎಲ್ಲ ನೋಡಬೇಕು, ಆ ಥರ ಉಪಯೋಗಿಸ್ಕೊಂಡಿದ್ದೀನಿ. ಕಲಾವಿದರು ಅದ್ಭುತ ಬಿಡಿ. ಹ್ಯಾಟ್ಸ್ ಆಫ್. ಅದಕ್ಕೆ ಎದ್ದು ನಿಂತ್ಕೊಂಡ್ಬಿಟ್ಟೆ ನಾನು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗ್ರೇಟ್ ಪರ್ಫಾರ್ಮೆನ್ಸ್. ಇದು ನಮ್ಮ ಮನೆಯಲ್ಲೂ ನೋಡಬೇಕು ಜನ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಎಸ್. ಈಗ ನಮ್ಮ ಗಾಡ್ ಫಾದರ್ ಜಗೇಶ್ ಸರ್. ಆಧ್ಯಾತ್ಮಿಕವಾಗಿರೋಂಥ ಡ್ರಾಮಾನ ಕಲಿಸ್ಕೊಡೋ ಮನುಷ್ಯನ ಝೂಮ್ ಆಗಿ ನೋಡಿ. ಇದು ವೆರಿ ಆರ್ಡಿನರಿ ಮ್ಯಾನ್. ಒಂದು ಮಾಮೂಲು, ಒಂದು ಪಂಚೆ, ಒಂದು ಶರ್ಟು, ಬಟ್ ಅವರ ಒಳಗಡೆ ಶಾರದೆ ಎಷ್ಟು ಗಟ್ಟಿ ಇದ್ದಾಳೆ ಅಂತಂದು. ನಾವು ಇವತ್ತು ಯಾರನ್ನ ನಂಬ್ತೀವಿ ಹೇಳಿ? ಎದೆ ಸಿಳಿದ್ರೆ 6 ಅಕ್ಷರ ಒಳಗಡೆ ಇರೋದಿಲ್ಲ. ಮೇಲ್ಗಡೆ ಒಳ್ಳೆ ಡ್ರೆಸ್ಸು, ಒಂದು ಕಾರು, ಒಂದು ಒಳ್ಳೆ ಟಗಲ, 2 ಎಕರೆ ಮೊಬೈಲು ಅಂತಾನೆ. ಭಾಳ ದೊಡ್ಡ ಮನುಷ್ಯರು ಬಂದವ್ರಿ, ನಮಸ್ಕಾರ ಅಂತಾನೆ. ಇಂಥ ವಿದ್ಯಾವಂತರು ಕಂಡಾಗ ಅವ್ರು ಯಾರೋ ಸುಮಾರಾಗಿದೆ, ಕಳಿಸ್ರಿ, ಅವ್ರು ಯಾಕೆ ತುಂಬ ಹೊತ್ತು ನಿಂತಿದ್ದಾರೆ, ಮನೆ ಹತ್ರ ಕಳಿಸ್ಬಿಡಿ ಅವ್ರ ನಾಚಿಕೆ. ಇದು ನಮ್ಮ ಜ್ಞಾನ ಭಂಡಾರ. ಸರ್, ನಿಮ್ಮ ಬಂಗಾರದ ಪಾದಗಳಿಂದ ನಮಸ್ಕಾರ. ನೀವು ಈ ಆ್ಯಕ್ಟನ್ನು ಹೆಂಗೆ ಕೊಟ್ಟಿದ್ದೀರಾ ಗೊತ್ತಾ? ಇದನ್ನು ಪ್ರತಿ ಗಣಪತಿ ಹಬ್ಬದ ದಿನ ಹಾಕಿದ್ರೆ ಮೂಢಾತ್ಮರಾಗಿದ್ದಾರಲ್ಲ, ಹಣೆ ಕುಂಕುಮ ಇಕ್ಕೊಳಕ್ಕೆ ನಾಚಿಕೆ ಪಡೋರು ಇದ್ದಾರಲ್ಲ, ಅವರೆಲ್ಲರ ಕಣ್ಣನ್ನು ತೆರೆಸುತ್ತೆ ಅಂತ ಆ್ಯಕ್ಟ್ ಅಂತ ಹೆಚ್ಚೆಚ್ಚಿಗೆ ಬರಬೇಕು. ನಾನೇ ಇವತ್ತು ನೋಡ್ರಿ ಇಲ್ಲಿ 8ನೇ ವರ್ಷ ಕೂತಿದ್ದೀನಿ ಇಲ್ಲಿ. ನಾನು ಮೂಕ ವಿಸ್ಮಿತನಾಗೋದೆ. ಕ್ಷಣಾರ್ಥದಲ್ಲೂ ಕೂಡ ಆ ಸೆಟ್ಗಳನ್ನ ಚೇಂಜ್ ಮಾಡಿ ಅವ್ರ ಬಾಯಿನಲ್ಲಿ ನೋಡಿ ಒಂದು ಡೈಲಾಗ್ ತಪ್ಪು ಹೇಳಿದ್ರ ಮಕ್ಕಳು. ಯಾಕೆ ಹೇಳಿ? ಅವರು ಮಕ್ಕಳು. ಅದಕ್ಕೆ ನಾವು ಯಾಕೆ ಮರಿತೀವಿ ಹೇಳಿ? ನಾವು ದೊಡ್ಡವರು. ಅದಕ್ಕೇನೆ ನಾವು ದೊಡ್ಡವರಾಗಿದ್ದ ತಕ್ಷಣ 100 ಗುಣ ಇದೆ, ಮಕ್ಕಳಿಗೆ ಒಂದೇ ಗುಣ ಇದೆ, ದಟ್ ಈಸ್ ಇನೋಸೆನ್ಸ್. ಹ್ಯಾಟ್ಸ್ ಆಫ್. ಎಕ್ಸ್ಟ್ರಾ ಚೆನ್ನಾಗಿ ಮಾಡಿ ಮಾಸ್ಟ್ರೇ. ನಮಸ್ಕಾರ. ಜಗೇಶ್ ಸರ್. ಧನ್ಯವಾದ ಮಂಜುನಾಥ್ ಸರ್. ಮಕ್ಕಳ, ವಿ ಲವ್ ಯು. ಧನ್ಯವಾದ. ಥ್ಯಾಂಕ್ ಯು. ಒಂದು ಒಳ್ಳೆ ಕತೆ ಕೊಟ್ಟಿದ್ದಕ್ಕೆ. ಬರ್ಲಿ ನಮ್ಮೆಲ್ಲ ಪುಟಾಣಿಗಳಿಗೆ ಜೋರಾದ ಚಪ್ಪಾಳೆ. ವೈಟ್ ಗೋಲ್ಡ್ ಸಂಸ್ಥೆ ಕರ್ನಾಟಕದಾದ್ಯಂತ 4 ಹೊಸ ಬ್ರಾಂಚ್ಗಳನ್ನು ಹಾಸನ, ತಣಿಸಂದ್ರ, ಉಳ್ಳಾಳ ಹಾಗೂ ಕೆಂಗೇರಿಯಲ್ಲಿ ಉದ್ಘಾಟನೆಗೊಳಿಸಿದೆ. ಈ ಬ್ರಾಂಚ್ಗಳಲ್ಲಿ ಅತ್ಯುತ್ತಮ ಸರ್ವಿಸ್ ಹಾಗೂ ಎಕ್ಸ್ಪರ್ಟ್ ಟೀಮ್ಗಳಿದ್ದು ವೈಟ್ ಗೋಲ್ಡ್ ಸಂಸ್ಥೆಯ ಮೇಲೆ ಗ್ರಾಹಕರಿಗಿದ್ದ ನಂಬಿಕೆಯನ್ನ ಇನ್ನಷ್ಟು ದೃಢಪಡಿಸುವಲ್ಲಿ ಯಶಸ್ವಿಯಾಗಿದೆ. ನಿಮ್ಮ ಹತ್ತಿರದ ವೈಟ್ ಗೋಲ್ಡ್ ಬ್ರಾಂಚ್ಗೆ ಇಂದೇ ಭೇಟಿ ನೀಡಿ ನಿಮ್ಮ ಚಿನ್ನಕ್ಕೆ ಅತ್ಯುತ್ತಮ ಬೆಲೆಯನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.money ಗೆ ಸಂಪರ್ಕಿಸಿ.
ಇಲ್ಲೊಂದ್ ಏರಿಯಾದಲ್ಲಿ ಗಂಡಸರು ನಾವು ಹೆಚ್ಚ ಅಂತ, ಹೆಂಗಸರು ನಾವೇ ಹೆಚ್ಚು ಅಂತ, ಯಾರ್ ಹೆಚ್ಚು ನೋಡೇ ಬಿಡೋಣ ಅನ್ಕೊಂಡು ಕಬಡ್ಡಿ ಪಂದ್ಯ ಆಡೋದಕ್ಕೆ ಬಂದಿದ್ದಾರೆ. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋ ಆಕ್ಟ್ ಮಾಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಗೆ ಸ್ವಾಗತಿಸಿ ನಮ್ಮೆಲ್ಲ ಪ್ರೀತಿಯ ಕಿಲ್ಲಾಡಿ. ಹುಬ್ಬಳ್ಳಿ ಹೊಡಿಗೆಯಂತ ಹುಡುಗಿ, ಬಾಡಿಗೆ ಗೆಣಸಿನಂತ ಹುಡುಗ, ಹುಬ್ಬಳ್ಳಿ ಹೊಡಿಗೆಯಂತ ಹುಡುಗಿ, ಬಾಡಿಗೆ ಗೆಣಸಿನಂತ ಹುಡುಗ, ಸೇರಿ ಗರ 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 ಕಣ್ಣು ಗರ ಗರ ಗಾರ, ಗರ 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 ಬಾಳು ಸಿಹಿ ಖಾರ ಖಾರ. ನಮಸ್ತೆ ಜಡ್ಜಸ್, ನನ್ನ ಹೆಸರು ರಾಕಿ, ಇವಳು ನನ್ನ ಸಖಿ. ಇವ್ರ ಕೈಲಿ ಏನು ಆಗಲ್ಲ, ಬಿಟ್ಟಾಕಿ. ನಾನು ಪಬ್ಲಿಕ್ ಅಲ್ಲಿ ಗಂಡ ಮರ್ಯಾದೆ ತೆಗಿತೇನೆ. ಹೆಂಡತಿ ಚಿಕ್ಕ ಪುಟ್ಟ ಆಸೆನ ತೀರ್ಸಕ್ಕಾಗ್ದಿರೋ ನೀನೊಬ್ಬ ಗಂಡ, ನಿನಗೊಂದು ಮರ್ಯಾದೆ. ಏನೇ ಆಸೆ ಈಡೇರಿಸಲಿಲ್ಲ, ಮದುವೆ ಆದ್ಮೇಲೆ ಒಂದು ಮಗು ಬೇಕಂತ ಹೇಳ್ದೆ. ನಾನು ಪಿನ್ಸ್ ಕೊಟ್ಟಿಲ್ವೇನೆ, ಪಿನ್ಸು. ಈ ಗಂಡಸರು ಬೇಡ ಬೇಡ ಅಂದ್ರೆ ಕೊಡೋದು ಒಂದನ್ನೇ. ಅದನ್ನೆಲ್ಲ ಕೇಳಿದ್ದು ನಾನು ಎಷ್ಟು ದಿನ ಕೇಳ್ತಿದ್ದೀನಿ ಟೂರ್ ಕರ್ಕೊಂಡು ಹೋಗಿ ಅಂತ. ಅವತ್ತು ಕರ್ಕೊಂಡು ಹೋಗಿದ್ನಲ್ಲ, ಎಲ್ಲಿಗೆ? ಇತ್ಲಿಗೆ. ಮತ್ತೆ ಟೂರ್ ಅಂದ್ರೆ ದೂರ ಹೋಗೋದು. ಓ, ಆ ಟೂರ ಫಸ್ಟ್ ಹೇಳ್ಬೇಕಲ್ಲ. ನೋಡಿ, ನನಗೆ ಕಾಶ್ಮೀರಕ್ಕೆ ಹೋಗ್ಬೇಕು ಅಂತ ತುಂಬಾ ಆಸೆ. ಕಾಶ್ಮೀರಕ್ಕೆ ಕರ್ಕೊಂಡು ಹೋಗಿ. ಮೈ ಚಾಯ್ಸ್ ಇಸ್ ಕಾಶ್ಮೀರ. ಕಾಶ್ಮೀರ ನಿನ್ನ ಅಪ್ಪದ್ದೇನೆ? ನಿಮ್ಮ ಅಪ್ಪದೇನ್ರಿ? ಇದು ನಮ್ಮ ಅಪ್ಪಲ್ಲೇ ವಾಚ್ಮ್ಯಾನ್. ನೋಡಿ, ನನಗೆ ಸಿಟ್ಟಕ್ಕಿಸ್ಬೇಡಿ. ಕಾಶ್ಮೀರ ಸವಗಾರ, ಕಾಶ್ಮೀರ ಸವಗಾರ, ಕಾಶ್ಮೀರ 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 ಸವಗಾರ, ಸವಗಾರ, ಸವಗಾರ. ಅಯ್ಯೋ ರೀ, ಪಕ್ಕದ ಮನೆಯವರು ಜಗಳ ಆಡ್ತಾವ್ರೆ ಕಣ್ರಿ. ಆದ್ರೂ ಬಾಯ್ ಬಾಯ್ ಮಾತಲ್ಲಿ ಬೋದಾಡಿದ್ರೆ ಏನ್ ಚಂದ ಆನಂದ. ಮೆಟ್ ಬಾಂಡ್ ಹೊಡಿಬೇಕಲ್ವಾ? ಹೊಡಿಸ್ತೀನಿ. ಯೋನವಿ, ನಿನ್ ಗಂಡಗೆ ಬಾಯ್ ಬಂದಂಗ್ ಬೈತಿದೀಯೇ? ಇನ್ನೇನೋ ಹೇಳಿದ ಮಾತು ಕೇಳ್ದೆ ಮುಟ್ಟಿರ್ತಾರ, ಅದಕ್ಕೆ ಬಾಯ್ ಬಂದಂಗ್ ಬೈತಾ ಇದೀನಿ. ಅಯ್ಯೋ, ಬೈದು ಬೈದು ಸುಸ್ತಾಯ್ತು ಅಂತ ಮೆಟ್ ತಾಂಡ್ ಹೊಡೆದ್ಬಿಟ್ಟಿಯ ಕಣವ. ನಂಗೆ ಇಷ್ಟೊತ್ತು ಗಂಟೆ ಇದು ಬಳಿಲೆಲ್ಲ ವಾಡೆ. ಬಾಯ್ ಮಾತಲ್ಲಿ ಹೇಳಿದ್ರೆ ಕೇಳೋಣಲ್ಲ ನೀನು. ಏನಲ್ಲ ಮಗಳ ಮಾತಾಡ್ತೇವೆ. ನಿನ್ ನಜ್ಜೆ ಬಿಡ. ಏ ಬರ್ರೆ 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 ಒಬ್ಬ ಗಂಡಸಿನ ಮೇಲೆ ಶೋಷಣೆ ಆಗ್ತಿದೆ. ಅದಕ್ಕೆ ನೀನ್ ಯಾಕೆ ಫೀಲ್ ಮಾಡ್ಕತೀಯ? ಇದು ಈ ಗಂಡಸಗೊಬ್ಬನಿಗೆ ಆಗ್ತಿರೋ ಶೋಷಣೆ ಅಲ್ಲ ಕಣೋ, ಪ್ರಪಂಚದ ಎಲ್ಲ ಗಂಡಂದಿರಿಗೆ ಆಗ್ತಿರೋ ಶೋಷಣೆ. ಇದಕ್ಕೆಲ್ಲ ಇವತ್ತೇ ಅಂತ ಆಡ್ಬೇಕಣೋ, ಇದಕ್ಕೆಲ್ಲ ಇವತ್ತೇ ಅಂತ ಆಡ್ಬೇಕು. ಇವತ್ತಿಂದ ರೂಲ್ಸ್ ಗೊತ್ತಾಗ್ಬೇಕು. ಮನೆಯಲ್ಲಿ ಯಾರು ರೂಲ್ಸ್ ನಡಿಬೇಕು, ಗಂಡಂದ ಹೆಣ್ತಿದ್ದ ಅಂತ. ಯಾಕೆಲ್ಲ ನಂಗೆ ಕೂತ್ಕೊಬಿಟ್ರಲ್ಲ? ಏನೋ ತೋರಿಸ್ತೀನಿ ಅಂತಲ್ಲ. ಮಗ, ಇದೆಲ್ಲ ಇವತ್ತು ಹೆಣ್ಣಾಗ್ಬೇಕು, ಇವತ್ತಿಗೆ ಹೆಣ್ಣಾಗ್ಬೇಕು. ಗಂಡನ ಹೆಣ್ತಿನಂತ ಇವತ್ತು ಹೆಣ್ಣಾಗ್ಬೇಕು. ಇದಕ್ಕೊಂದು ಆಟ ಆಡ್ಬೇಕು. ಆಟ ಎಲ್ಲ ಆಡ್ಬಾರ್ದು, ಮತ್ತೆ ಗೇಮ್ ಆಡ್ಬೇಕು. ಏನ್ ಆಟ ಆಡೋದು? ಅವಳು ಹೇಳೋದಕ್ಕೆ ನೀವು ಮಾಡೋದಕ್ಕೂ ಕರೆಕ್ಟ್ ಇದೆ ಕಣ. ನೀವ್ ಯಾಕೆ ಅಳ್ತಿದ್ದೀರಾ ಗೊತ್ತು? ನಿಮ್ಮ ಹತ್ರ ಕೋಲ್ ಇಲ್ವಲ್ಲ? ಕ್ಯಾನ್ಸಲ್. ಕಬಡ್ಡಿ ಆಡು, ಕಬಡ್ಡಿ ಕಬಡ್ಡಿ ಆಡ್ಬೇಕು. ಮನೇಲೆ ಏನು ಕಿಸಿಯಕ್ ಆಗ್ತಿಲ್ಲ ನಿಮ್ ಕೈಲಿ. ಕಬಡ್ಡಿ ಕೋಲ್ತಲ್ಲ, ಅದೇನೋ ಕಿಸಿತೀರಾ? ಇಲ್ಲಿ ನಿನ್ನ ಹೆಂಡತಿನ ಸೈಲೆಂಟ್ ಆಗಿರೋ ಕೇಳು. ಒಂದ್ ನಿಮಿಷ ಹೇಳು. 10 ರೂಪಾಯಿ ಯಾಕೋ? 2 ಪ್ಯಾಕೆಟ್ ತಂದು ಕೊಡು, ಬಾಯಿಗೆ ಹಾಕಂದು ಅವಳೇ ಸೈಲೆಂಟ್ ಆಯ್ತು. ನೋಡೇ ನಿನ್ನ ಗಂಡ ನಿನ್ನ ಮರ್ಯಾದಿನ ಹೆಂಗ ತೆಗಿತಾವನೆ ಅಂತ ನೋಡೇ. ಇವತ್ತೆರಡರಲ್ಲೊಂದು ತೀರ್ಮಾನ ಆಗ್ಲೇಬೇಕು. ನೀವ ನಾವ ನೋಡೇ ಬಿಡೋಣ. ಬರ್ರ ತೊಡೆ ತಟ್ಟೋದು ಹಿಂಗಲ್ಲ, ಹಿಂಗೆ ಎತ್ತು. ಅಯ್ಯೋ, ನನ್ನ ಹೆಂಡತಿ ತೊಡೆ ತಟ್ಬಿಟ್ಟ, ನನ್ನ ಹೆಂಡತಿ ತೊಡೆ ತಟ್ಬಿಟ್ಟ. ನಮ್ ಟೀಮ್ ಈಗ ರೆಡಿ ಆಗಿದೆ. ನಿಮ್ ಟೀಮ್ ರೆಡಿನಾ? ರೆಡಿನಾ ಅಂತ ಕೇಳ್ತಿದ್ಯಲ್ಲ. ಆಟದಲ್ಲಿ ಗೆಲ್ಲೋದು ನಾವೇ, ಮನೇಲಿ ರೂಲ್ ಮಾಡೋದು ನಾವೇ. ಇದೇ ಕಾಂಚಲಿ ಕಮ್ಮಿ ಮಾಡಿ ಅನ್ನೋದು. ನಿಮ್ ತಾಕತ್ ಏನಿದ್ರು ಕಬಡ್ಡಿ ಕೊಟ್ಟೆ. ಬಲ್ಕೋಲಯ ಬಲ್ಕೋ. ಬಲ್ಕೋ. ಈ ತಲ ತಪ್ಪು. ನಮ್
ಈ ಸಲ ಅಲ್ಲ, ಪ್ರತಿ ಸಲ ತಪ್ಪು ನಿಮ್ದೆ. ತಪ್ಪಲ್ಲ, ಕೊಪ್ಪು. ತಪ್ಪು. ತಪ್ಪಲ್ಲ, ಕಪ್ಪು. ತಪ್ಪೆ. ನೀನ್ ಹುಟ್ಟಿದ ತಪ್ಪು. ಓಕೆ, ಈಗ ನಮ್ ಟೀಮ್ ರೆಡಿ ಇದೆ. ನಿಮ್ ಟೀಮ್ ರೆಡಿನಾ? ನಿಮ್ ಟೀಮ್ ಹೆಸರೇನೆ? ಹೆಸರು ಹೇಳಕ್ಕೂ ಗಂಡ್ ಮಕ್ಳು ಮುಂದೆ ಬರಲ್ಲ. ಜನ್ಮಕ್ಕೆ ನಮ್ ಟೀಮ್ ಹೆಸರು ನಮ್ಮ ತಂಡದ ಹೆಸರು ಏನು ಚಿಂಗ್ ಚಾಂಗ? ರೆಡಿ ಅಲ್ವಾ? ಲೆಟ್ಸ್ ಮೇಟ್ ಇನ್ ಕಬಡ್ಡಿ ಕೋಪೆ. ನಿಜ ಹೇಳೆ, ಕಬಡ್ಡಿ ಆಡಕ್ ಬಂದಿದ್ಯಾ, ಯುದ್ಧ ಮಾಡಕ್ ಬಂದಿದ್ಯಾ? ಯಾಕೆ? ವೆಪನ್ಸ್ ಎಲ್ಲ ಇಟ್ಕೊಂಡು ಬಂದಿದ್ಯಾ? ಸೇಫ್ಟಿಗೆ. ಸೇಫ್ಟಿ, ನಿಮ್ ಸೇಫ್ಟಿಗ ನಮ್ ಸೇಫ್ಟಿಗ? ಅದು ಮ್ಯಾಚ್ ಆದ್ಮೇಲೆ ಗೊತ್ತಾಗುತ್ತೆ. ಮಗ ನನಗೆ ಭಯ ಆಯ್ತದ, ನಾನು ಹೋಗ್ಬಿಡ್ತೀನಿ. ಯುದ್ಧ ಮಾಡೋದಕ್ಕಿಂತ ಮುಂಚೆನೆ ಸೂಸೈಡ್ ಮಾಡ್ಕೊಂಡ್ರೆ ಹೆಂಗೋ? ಗಂಡಸು ಕಣ್ಣ ನೀನು, ಗಂಡಸು. ಆಯ್ತು, ಈಗ ಧೈರ್ಯ ತುಂಬಾ ಬಂದೈತೆ, ಮ್ಯಾಚ್ ಆಡೋಣ. ಇದಕ್ಕಿಂತ ನೀನ್ ಸೂಸೈಡ್ ಮಾಡ್ಕೋಬಹುದಿತ್ತಲ್ವೇನೋ? ಓಕೆ. ಇವಾಗ ನಾನ್ ಕರ್ಸು ಅಂಪೇರ್ ಇಲ್ಲಿವರೆಗೂ ಎಂದೂ ಬಂದಿಲ್ಲ, ಮುಂದೇನು ಬರಕ್ ಚಾನ್ಸೇ ಇಲ್ಲ. ಶೋ ಮುಗ್ದೋಗುತ್ತಲ್ಲ. ಕಮಾನ್ ಸುಲ್ತಾನ್, ಸುಲ್ತಾನ್. ರಾಕಿ, ಇವ್ರೇನಾ ಥರ್ಡ್ ಅಂಪೈರು? ಅಲ್ಲ ಇವ್ನು ಯಾವನಿವ್ನು? ಒಳ್ಳೆ ಸುಲ್ದೋಗಿರೋ ಬಾಳೆಹಣ್ಣಿದ್ದಂಗ ಅವನೇ ಸುಲ್ತಾನ ಅಂತ ಇವನು. ಮಾತಾಡಿ ಏನಾರ. ಓವರ್ಲ್ಯಾಪ್ ಮಾಡ್ಕೊಂಡು ಸಾಯ್ತಾ ಇದ್ದೀರಾ. ಕ್ವಾರ್ಟರ್ ಕುಡಿಯೋರೆ ಬಿಯರ್ ಎತ್ತೋರ ರೇಟ್ ಮೇಲೆ ಏರಿದೆ. ಕಾಮಿಡಿ ಮಾಡೋರೆ ಟೀಮ್ ಓನರ್ ಫಿನಲೆ ಹತ್ರ ಬಂದಿದೆ. ಆಯ್ತಾಯ್ತಾಯ್ತು, ಸ್ಕಿಟ್ ಚೆನ್ನಾಗಿ ಹೋಗ್ತಿದ್ಯಾ? ಸರಿ, ನೀವು ಚೆನ್ನಾಗಿದ್ದೀರಿ ಹೇಳಿ. ಮತ್ತೆ ಇವ್ರು ಯಾಕೆ ಚೆನ್ನಾಗಿಲ್ಲ? ನೀನೇ ಸರಿ ಇಲ್ಲ. ಆಯ್ತಾಯ್ತಾಯ್ತು, ಇವತ್ತು ನಾವು ಮ್ಯಾಚ್ ಆಡಕ್ ಬಂದಿದೀವಿ. ಮ್ಯಾಚ್ ಆಡಕ್ಕಿಂತ ಮುಂಚೆ ಸರ್, ಈ ಮ್ಯಾಚ್ ನ ರೂಲ್ಸ್ ಅನ್ನ ನಾವು ಅರಿಬೇಕು. ಈ ಮ್ಯಾಚ್ ಅಲ್ಲಿ ರೂಲ್ಸ್ ಏನಂದ್ರೆ ಪಿಚ್ ಕ್ಯಾಚ್ ಔಟ್ ಇಲ್ಲ. ಪಿಚ್ ಕ್ಯಾಚ್ ಔಟ್ ಆಗಿದ್ದು ಕ್ರಿಕೆಟ್ ಅಲ್ಲ, ಗೊತ್ತು? ಖೋಖೋ. ಖೋಖೋನು ಅಲ್ಲ, ಗೊತ್ತು? ಯಾವುದು? ಕಬಡ್ಡಿ. ಕಬಡ್ಡಿ. ಈ ಕಬಡ್ಡಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ನಾಣ್ಯ ಚಿಮ್ಮಿಕೆಯನ್ನು ಮಾಡಬೇಕು. ಅಯ್ಯ, ನಾಣ್ಯ ಅನ್ಬಿಟ್ಟು ಎಣ್ಣೆ ತೆಗಿತಿದ್ದೀರಾ? ಕಾಯಿನ್ ತಂದಿಲ್ಲ ಅದಕ್ಕೆ. ಈಗ ಹೇಳಬೇಕು, ದಿಣ್ಣೆನ ಹಳ್ಳನ ಅಂತ. ಇವ್ರಿಗೆ ದಿಣ್ಣೆ ಅಂತ, ನಿಮ್ಗೆ ಹಳ್ಳ. ರೆಡಿ? ನಾಣ್ಯ ಚಿಮ್ಮಿಕೆ. ಚುಮ್ಸಿ. ಹಳ್ಳ. ಹಲೋ ಲೇಡೀಸ್, ನೀವು ಗೆದ್ದಿರೋದು ಬರೀ ಟಾಸ್ ಮಾತ್ರ, ಮ್ಯಾಚ್ ಅಲ್ಲ. ಬರೀ ಟಾಸ್ ಗೆಲ್ಲಕ್ಕೆ ಮ್ಯಾಚ್ ಏನಾ ಗೆಲ್ತೀಯ? ಸುಸ್ಸು ಮಾಡಿ ಮನೇಲಿ ಮನಿಗೆ ಹೋಗು. ಸರಿ ಸರಿ, ನಾನ್ ಕೂಡ ಬರ್ತೇನೆ. ಸರ್, ಮ್ಯಾಚ್ ಆಡಿಸ್ ಬನ್ನಿ ಸರ್. ಸಾರಿ, ಮ್ಯಾಚ್ ಆಡಿಸ್ಬೇಕು. ಓಕೆ, ನಿಮ್ಮ ಜಾಗದಲ್ಲಿ ಇಲ್ಲಿ ಹೋಗಿ. ಇದೀಗ ಪ್ರಥಮ ರೈಡ್ ಸಟ್ ಪಟ್ ದುಡುಂ ತಂಡದಿಂದ ಮೊದಲ ರೈಡ್ ಬರ್ಲಿ. ಸುಜಾತ, ನೀನ್ ಹೆದಲ ಬೇಲ, ಹೆದಲಲ್ಲ. ಇವತ್ತು ಈ ಗಿಲ್ಲಿ ಬುಲ್ದೆ ಒದದಾಕ್ತೀನಿ ಅಂದೆ. ತಬ್ಬಲ್ಲೆ ತಪ್ಪಲಿಯ ತವರಿದೆಯ ಕಳುವೆಯೇ. ಅವನಿಗೆ ಯಾಕೋ ಹೊಡ್ದೆ? ಇಲ್ಲಿವರೆಗೂ ನನ್ನ ಹೆಂಡತಿ ನಾನೇ ತಪ್ಕೊಂಡಿಲ್ಲ, ಅವನ ಹೆಂಗ್ ತಪ್ಕೊತಾನೆ? ಓ, ಇಲ್ಲಿ ತಪ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ ಕಣೋ, ಪಾಯಿಂಟ್ ಮ್ಯಾಚ್ ಗೆಲ್ಲೋದು ಇಂಪಾರ್ಟೆಂಟ್. ಮತ್ ಗೆಲ್ಲದ್ ಬಿಟ್ಟು ತಪ್ಕೊತಾವನೆ. ನಾ ತಪ್ಕೊಂಡಾಗ ಎಲ್ಲ ಬಂದು ತಪ್ಕೊಂಡಿದ್ರೆ ನಾವೇ ಗೆಲ್ತಿದ್ದೋ ತಾನೆ. ಊರವರೆಲ್ಲ ಬಂದು ನನ್ನ ಹೆಂಡತಿ ತಪ್ಕೊಂಡ್ರೆ ನಾವು ಗೆಲ್ತೀವ. ಸ್ಟಾಪ್. ಇದೀಗ 2 ಅಂಕವನ್ನು ಪಡೆದಿದೆ ಸಟ್ ಪಟ್ ದುಡ್ಡು ತಂಡ. ಓಕೆ, ಅತ್ಯಧಿಕ ತಂಡದಿಂದ ನಮ್ಮ ಈಗ ಅಲ್ಲ, ಹೋಗು. ಅತ್ಯಧಿಕ ತಂಡದಿಂದ ಅಂಕದಿಂದ ನಮ್ಮ ಸಟ್ ಪಟ್ ದುಡ್ಡು ತನ್ನ ಮುಂಚೂಣಿಯಲ್ಲಿದೆ. ಪ್ರಥಮ ಅಂತರದ ಕೊನೆಯ ರೈಡ್ ನೀವು ಮಾಡ್ಬೇಕು. ಬನ್ನಿ, ನಾನು ಹೋಗಿ ಬರ್ತೀನಿ. ಅಂಡಕಣೆ, ನಾನು ನೋಡ್ಕೊತೀನಿ.
ಮತ್ತೆ ಹುಟ್ಟಿ ಬಾ ಮಗನೇ. ಅಲ್ಲ ನಿನ್ ಗಂಡನ್ ನೀನೇ ದಿನ ನೋಡ್ತೀಯ, ನಾವು ನೋಡ್ಕೊತೀವಿ. ಅಯ್ಯೋ ಅವನ ಅಂತ ಹೇಳ್ಕೊಳಕ್ ಗಂಡ್ಸಲ ಸುಮ್ನಿರು. ಹೌದಾ? ಕಬಡ್ಡಿ 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 ಸೂಪರ್ ಫ್ಯಾಂಟಾಸ್ಟಿಕ್ ಮೈಂಡ್ ಬ್ಲೋಯಿಂಗ್. ನಮ್ಗೆ ಸೀರೆದು ಆಸೆ ಪಾಸೆ ತೋರಿಸ್ಬಿಟ್ಟು ಮೋಸ ಮಾಡ್ಬಿಟ್ಟ. ಇದು ಭಾಷೆ ತೋರಿಸೋದಲ್ಲ, ಇದು ಸ್ಟ್ರಾಟಜಿ. ಮೊದಲ ಹಂತದಲ್ಲಿ ಆಲ್ ಔಟ್ ಮಾಡಿದಂತಹ ಹುಡುಗರ ತಂಡ ಲೀಡ್ ಅಲ್ಲಿದೆ. ಈಗ ಎಲ್ಲರೂ ಸೇರ್ಬಿಟ್ಟು ಕೋರ್ಟ್ ಚೇಂಜ್. ಸರ್ ನಾನು ಕೋರ್ಟ್ ಇಲ್ಲ, ನನ್ನ ಹತ್ರ ಕೋರ್ಟ್ ಇಲ್ಲ. ಆ ಕೋರ್ಟ್ ಅಲ್ಲ ಕಣೋ, ಈ ಕೋರ್ಟ್. ಓಕೆ, ಗೊತ್ತಾಗಿಲ್ವಾ? ಅದಕ್ಕಿಂತ ಮುಂಚೆ ಸ್ವಲ್ಪ ಡ್ರಿಂಕ್ಸ್ ಬ್ರೇಕ್ ತಗೊಳ್ಳೋಣ ನಾವು. ಏ ಅಕ್ಕ, ತಲೆ ಕಡಿತಾ ಸ್ವಲ್ಪ ನೋಡಿ. ನಂದೊಂಚೂರು ಕಡಿತೈತೆ, ಒಂಚೂರು ನೋಡೆ. ಇವ್ರ ಅಕ್ಕುಲಣ್ಣನ ಮನೇಲಿ ಅವ್ರದೇ ರೂಲಿಂಗ್ ಅಂತ. ಹೌದೇನೆ? ಆಳ್ ನೋಡ ಕಾಪಾಟಿ ಹುಲಿ ಇದ್ದಂಗೆ ಮನೇಲೆಲ್ಲ ಪೊಳ್ಳು. ಇದೇನಕ್ಕ ಹಿಂಗಂದ್ಬಿಟ್ಟೆ? ಹೋಗಲ್ಲವ ಎಲ್ಲ ಜ್ಯೋತಿ ಹಾಕೊಂಡೆ ಮ್ಯಾನೇಜ್ಮೆಂಟ್ ರೂಲಿಂಗು ಹಂಗ. ಈ ಮತ್ತೆ ಕುರಿ ಮತ್ತೆ ಅನ್ನೋದು ಹೆಂಗೆ? ಈಗ ಕುರಿ ಪೆತ್ತಪ್ಪ ಅಂತ ಹೆಸರಲ್ಲೇ ಕುರಿ ಇಲ್ವೇ? ಇದಕ್ಕಿಂತ ಎಕ್ಸ್ಪ್ಲನೇಷನ್ ಬೇಕೆ? ಕುರಿ ಮುರ್ರಿ ನಮ್ಮ ಆನಂದ. ಅಯ್ಯೋ ಆನಂದ ಯಶಸ್ವಿಯಾಗಿ ಎಲ್ಲ ಎಂಟ್ರ ಕೈಲಿ ಕೊಟ್ಬಿಟ್ಟು ಅವನು ಸರೆಂಡರ್ ಆಗ್ಬಿಟ್ಟು ಜಗಡೆ ದೊಡ್ಡ ಸುದ್ದಿ ನಮ್ಗೆ ಯಾಕೆ? ಸುಮ್ ಕೂತ್ಕ. ದೊಡ್ಡರ ಬಗ್ಗೆ ಮಾತಾಡ್ತಾರೆ ನನಗೆ. ಮತ್ತೆ ಕಬಡ್ಡಿ ಕೋರ್ಟಲ್ಲೂ ಕಂಡೋರ್ ಮನೆ ವಿಷಯ ಮಾತಾಡ್ತಾರೆ. ಎದೇಳಿ ಸರ್ 4 ಜಡೆ ಒಂದೇ ಕಡೆ ಸೇರಿದ್ರೆ ಇನ್ನೇನಾಗುತ್ತೆ? 4 ಜಡೆ ಸೇರುತ್ತೆ. ಸುಮ್ಮನೆ ಹೋಗ್ರಪ್ಪ. ಈಗ 2ನೇ ಅವಧಿಯಲ್ಲಿ ನಾವು ಕೋರ್ಟ್ ಚೇಂಜ್ ಆಗ ಕೋರ್ಟ್ ಚೇಂಜ್ ಮಾಡಿ, ಕೋರ್ಟ್ ಚೇಂಜ್. ಎಲ್ಲ ಜನರು ಕಾತುರತೆಯಿಂದ ಕಾಯುತ್ತಿರುವಂತ 2ನೇ ಹಂತದ ಮೊದಲ ಹೋಗ ಕಡೆ 2ನೇ ರೈಡ್ ನಾನು ಸಟ್ಪಟ್ ದುಡುಂ ತಂಡದಿಂದ. ಕಮಾನ್, ನಾನು ಹೋಯ್ತೀನಿ. ನಿನ್ನ ಗಂಡ ಆಸೆ ಪಾಸೆ ತೋರಿಸಿ ಮೋಸ ಮಾಡ್ದ ಅಲ್ವಾ? ನಾನು ಆಸೆ ಪಾಸೆ ತೋರಿಸಿ ಬರ್ತೀನಿ. ಕಬಡ್ಡಿ ಆ ಕಬಡ್ಡಿ ಆ ಕಬಡ್ಡಿ. ಲೇ ರೋಹಿತಾ, ಚೆನ್ನಾಗಿದೆ. ಹೆಂಗೆ ಹಿಂಗೆ ಚೆನ್ನಾಗಿದೆ. ಹೆಂಗೆ ನೀವು ಔಟ್ ಆದ್ರಲ್ಲ ಹಂಗೆ. ಇದೀಗ ಚೀನ್ ಟಪಾಕ್ ಡುಮ್ ಡುಮ್ ತಂಡ ಎಲ್ಲ ಆಲ್ ಔಟ್ ಆಗಿದೆ. ಎಲ್ಲ ಇನ್ನೊಂದ್ಸಲ ಬರಬೇಕು. ನಾನು ಹೋಗ್ತೀನಿ. ನಿನ್ ಗಂಡ ಆಶೀರ್ವಾದ ಮಾಡಿ. ಆಯ್ತಪ್ಪ, ಒಳ್ಳೇದಾಗ್ಲಿ ನಿಂಗೆ. ಆಯ್ತಾ, ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ. ಹುಡುಗ ಟೈಟ್ ಆಗಿದ್ದಾನೆ, ಇವನೇನು ಆಶೀರ್ವಾದ ಮಾಡೋದು? ಯು ಡೋಂಟ್ ವರಿ, ಐ ವಿಲ್ ಮ್ಯಾನೇಜ್. ಓಕೆ. ಕಬಡ್ಡಿ 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 ಸೌಟು 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 ಕಬಡ್ಡಿ ಕಬಡ್ಡಿ ಕಬಡ್ಡಿ. ಸೌಟು ಸೌಟು ಸೌಟು. ನಾನು ಔಟು ಔಟು ಔಟು. ಏ ಪಾಪ, ಅವನ್ ಟ್ಯಾಲೆಂಟ್ ತುಳಿಬೇಡ್ರು ಪಾಪ. ನಮ್ಮ ಗಿಲ್ಲಿ ಕೊಡ್ರು ಒಂದು ಅವಕಾಶ. ಗಿಲ್ಲಿಗೆ ಅವಕಾಶ ಕೊಡ್ತೀರಿ. ಓಕೆ, ಡೋಂಟ್ ವರಿ. ಇದೀಗ ಗಿಲ್ಲಿಯ ರೈಡ್. ಪಾಪ ನಿಂಗೊಂದು ಸ್ಪೆಷಲ್ ಆಪರ್ಚುನಿಟಿ. ಆಡು ಗಿಲ್ಲಿ. ಕಬಡ್ಡಿ 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 ಕಬಡ್ಡಿ. ಎಲ್ಲದವನು ಮನೆಗೆ ಹೋದ. ಇವಳೇನ್ ಕಬಡ್ಡಿ ಆಡಕ್ ಬರ್ತಿದ್ದಾಳೆ? ಕಬಡ್ಡಿ 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 ಕಬಡ್ಡಿ. ಇವನೇನು ಕಬಡ್ಡಿ ನೆನ್ನೆ ಓದ್ತಾವ್ನು, ಇವತ್ತು ಬರ್ತಾವನೆ. ನೀನ್ ಹೋಗಮ್ಮ. ಮಗ ಒಗ್ಗಟ್ಟಲ್ಲಿ ಬಲ ಇದೆ ಮಗ. ಕಬಡ್ಡಿ 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 ಕಬಡ್ಡಿ. ನಾನು ಔಟ್, ನಾನು ಔಟ್. ಯಾಸಿನ ಗಂಡ ಕ್ರಿಸ್ತ ಸಕ. ಕಬಡ್ಡಿ ಕಬಡ್ಡಿ. ಇಲ್ಲಿಗೆ ನಮ್ಮ ಸಟ್ಪಟ್ ದುಡುಂ ತಂಡ ವಿಜಯಿಸಲಾಗಿದೆ.
ಕಡೆಗೆ ಮೆಸೇಜ್ ಹೇಳಕ್ ಹೋಯ್ತಿದ್ಯಾ? ನಾನು ಅದಕ್ಕೆ ಫೇಮಸ್ಸು. ಆಟ ಅಂದ್ಮೇಲೆ ಸೋಲು ಗೆಲುವು ಹೆಂಗ್ ಕಾಮನ್, ಸಂಸಾರ ಅಂದ್ಮೇಲೆ ಜಗಳನೂ ಅಷ್ಟೇ ಕಾಮನ್. ಒಂದೊಂದ್ಸರಿ ಜಗಳ ಮಾಡ್ತೀವಿ, ಒಂದೊಂದ್ಸರಿ ಪ್ರೀತಿ ಮಾಡ್ತೀವಿ, ಅಷ್ಟು ಅರ್ಥ ಆಗಲ್ಲ ಇವ್ರಿಗೆ. ಹಿರಿಯನಾಗಿ ನಾನೊಂದು ಮಾತು ಹೇಳ್ತೀನಿ, ಸಂಸಾರ ಅನ್ನೋದು ಎರಡು ತಕ್ಕಡಿ ಇದ್ದಾಗೆ. ಗಂಡನು ಒಂದೇ ತೂಕದಲ್ಲಿರ್ಬೇಕು, ಹೆಂಡತಿನೂ ಒಂದೇ ತೂಕದಲ್ಲಿರ್ಬೇಕು. ಗಂಡ ಹೆಂಡತಿ ಜಗಳ ಮಾಡದೆ 100 ಕಾಲ ಸುಖವಾಗಿ ಬಾಳ್ಬೇಕು. ಆನಂದ ಬಂದಾಗಿಂದ ಇಲ್ಲಿವರೆಗೂ ಏನೋ ಹೆಂಗ್ ಹೇಳ್ದ ಕಣೋ, ಈ ಮ್ಯಾಟ್ರೇ ಗೊತ್ತಿರ್ಲಿಲ್ಲ ಕಣೋ. ಕಾಲ್ಪನಿಕ ಚಿತ್ರ. 40 ವರ್ಷ ಆಯ್ತು ಮದುವೆ ಆಗಿ, ನಮಗೆಲ್ಲ ಗೊತ್ತಿರಲಿಲ್ಲ ಕಣೋ. ಏನು ಸರ್, ಬಂದಾಗಿಂದ ಇದು ಒಂದೇ ಮಾತು ನೀವು ಕರೆಕ್ಟ್ ಆಗಿ ಹೇಳಿರೋದು. Thank you. ನಿಜವಾಗ್ಲೂ ನಿಮ್ಮ ಹೆಂಡತಿ ತುಂಬಾ ಪುಣ್ಯ ಮಾಡಿದಾಳೆ ಸರ್. Thank you. ನಿಮ್ಮ ಹೆಂಡತಿ ಎಲ್ಲಿದ್ದಾಳೆ ಸರ್? ನಂಗೆ ಡಿವೋರ್ಸ್ ಆಗಿ 2 ವರ್ಷ ಆಯ್ತಮ್ಮ. ಗೌಡ್ರೆ ಹೇಳಿ, ಇಷ್ಟ ಆಯ್ತಾ ಕಬಡ್ಡಿ? ಈ ಇಡೀ ಆಟದಲ್ಲಿ ನಾನು ನೋಡಿದ್ದು ಇವರ ಎನರ್ಜಿ ಮೊದಲನೇದು. ಆಮೇಲೆ ಈ ಇಡೀ ನಾಟಕದ ಪ್ಲಾಟ್ ಹೇಗಿದೆ ಅಂದ್ರೆ ಎಲ್ಲರೂ ಓವರ್ ಆಕ್ಟಿಂಗ್ ಮಾಡಲೇಬೇಕು ಅಂತ ಹೇಳ್ದಂಗಿದೆ, ಆದ್ರೆ ಎಲ್ಲರೂ ಎಫೆಕ್ಟಿವ್ ಆಗಿ ಓವರ್ ಆಕ್ಟಿಂಗ್ ಮಾಡಿದ್ದಾರೆ. ಆಮೇಲೆ ಓವರ್ ಆಕ್ಟಿಂಗ್ ಮಾಡೋದ್ರಲ್ಲೂ ಒಂದೊಂದ್ಸಲ ಹಾಸ್ಯ ಇರುತ್ತೆ. ಇವರು ಅದನ್ನ ಬಹಳ ಅದ್ಭುತವಾಗಿ ತಂದಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಅಷ್ಟು ಹೊತ್ತು ನಾವು ನೋಡ್ತಿರೋರು ಮತ್ತು ಮುಂದೆ ನೋಡುವ ನಮ್ಮ ಎಲ್ಲ ವೀಕ್ಷಕರು ಖಂಡಿತವಾಗಿ ಸಂತೋಷ ಪಡ್ತಾರೆ. ಸಂತೋಷ ಆಯ್ತು. ಥ್ಯಾಂಕ್ ಯು ದಯಾನಂದ್ ಸರ್. ಡೆಫಿನೆಟ್ಲಿ ನಾವು ಸ್ಕಿಟ್ಗಳು ಬೇರೆ ಬೇರೆ ಲ್ಯಾಂಗ್ವೇಜ್ ಎಲ್ಲ ನೋಡ್ತೀವಿ. ಸ್ವಲ್ಪ ಎಲ್ಲೋ ಅವರು ಒಳಗಡೆ ಮುಜುಗರ ಇಟ್ಕೊಂಡು ಆಕ್ಟ್ ಮಾಡ್ತಾರೆ. ನಮ್ಮ ಎಲ್ಲ ಆರ್ಟಿಸ್ಟನ್ನು ಯಾವುದೇ ಮುಜುಗರ ಇಲ್ಲದೆ ಒಂದು ಹಳ್ಳಿನಲ್ಲಿ ಹೆಂಗ್ ನ್ಯಾಚುರಲ್ ಆಗಿ ಮಾಡ್ತಾರೆ, ಏನ್ ತೆಗಿತಾ ಬೇರೆಯವ್ರ ಮನೆ ಮಾತಾಡೋದ್ರಿಂದ ಹಿಡಿದು ಬಹಳ ನ್ಯಾಚುರಲ್. ಅವ್ರು ಸೀನ್ ಮೇಲೆ ಇದ್ದಾರೆ, ಕಾಸ್ಟ್ಯೂಮ್ ಅಲ್ಲಿ ಇದೆ, ಮೈಕ್ ಹಾಕಿದ್ದಾರೆ, ಅದು ಯಾವುದು ಫೀಲಿಂಗ್ ಇಲ್ಲದೆ ಫುಲ್ ಇನ್ವಾಲ್ವ್ ಆಗಿ ಮಾಡಿದ್ದಾರೆ. ಅದ್ರಲ್ಲಿ ನೋಡೋ ಸೂಪರ್. ಎಸ್, ಗ್ರ್ಯಾಂಡ್ ಫಿನಾಲೆ ಪರ್ಫಾರ್ಮೆನ್ಸ್ಗೆ ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.